ನಮಸ್ಕಾರ. 1-to-1 ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ಶಶಿಧರ್ ಭಟ್. ಇವತ್ತು ನನ್ನ ಜೊತೆ ಒಬ್ಬ ವಿಶೇಷ ವ್ಯಕ್ತಿ ಇದ್ದಾರೆ. ಅವರೊಬ್ಬ ನಾಟಕಕಾರರೇ, ಅವರೊಬ್ಬ ನಾಟಕ ನಿರ್ದೇಶಕರೇ, ಅವರೊಬ್ಬ ಸಮಾಜವಾದಿಯೇ, ಅವರೊಬ್ಬ ಎಡಪಂಥೀಯ ವಿಚಾರಧಾರೆಯ ವ್ಯಕ್ತಿಯೇ, ಅವರೊಬ್ಬ ಗಾಂಧಿವಾದಿಯೇ, ಅಥವಾ ಅವರು ಇದೆಲ್ಲದರ ಒಂದು ಮೊತ್ತವೇ ಅವರು ಅಂದರೆ ಈ ಪ್ರಶ್ನೆ ನನ್ನನ್ನು ಕಾಡ್ತಾ ಇದೆ ಮೊದಲನೇ. ಎಸ್, ನನ್ನ ಜೊತೆಗೆ ಇರುವವರು ಪ್ರಸನ್ನ, ಚರಕಾದ ಪ್ರಸನ್ನ, ಹೆಗ್ಗೋಡಿನ ಪ್ರಸನ್ನ, ನಾಟಕ ನಿರ್ದೇಶಕ ಪ್ರಸನ್ನ, ಕನ್ನಡ ಸಾಂಸ್ಕೃತಿಕ ರಂಗದ ಸಾಮಾಜಿಕ ರಂಗದ ಅತಿ ಮುಖ್ಯ ವ್ಯಕ್ತಿಯಾಗಿರುವ ಪ್ರಸನ್ನ. ಅವರು ತುಂಬ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನನ್ನ ಮೊದಲ ಪ್ರಶ್ನೆ ನನಗೆ, ನಿಮ್ಮ ಇಡೀ ವ್ಯಕ್ತಿತ್ವವನ್ನು ನೋಡಿದಾಗ ನೀವು ಅಂದ್ರೆ ಏನು ಅನ್ನೋ ಪ್ರಶ್ನೆ ನನಗೆ. ಒಬ್ಬ ನಾಟಕಕಾರರೇ, ಒಬ್ಬ ನಾಟಕ ನಿರ್ದೇಶಕರೇ, ಒಬ್ಬ ಸಮಾಜವಾದಿಯೇ, ಒಬ್ಬ ಬರಹಗಾರರೇ, ಸಾಮಾಜಿಕ ಚಿಂತಕರೇ, ಹೋರಾಟಗಾರರೇ, ಏನು ನೀವು ಅಂದರೆ? ಹೇಗೆ ಹೇಳಿ ಏನೇನೋ ಮಾಡಿದ್ದೀನಿ, ಬಟ್ ಅದೇನು ಅಂಥ ಮುಖ್ಯ ಅಲ್ಲ ಅಂತ ಅನಿಸುತ್ತೆ ನನಗೆ. ಅದು ನಿಮ್ಮ ದೊಡ್ಡತನ, ಮುಖ್ಯ ಅಲ್ಲ ಅನ್ನೋದು ದೊಡ್ಡತನ. ಬಟ್ ನಿಮ್ಮ ಬದುಕು ಈ ಒಂದು ಘಟ್ಟಕ್ಕೆ ಬಂದು ನಿಂತಿದ್ದೀರಿ ಇವತ್ತಿನ ಸಂದರ್ಭ. ಎಸ್, ನೀವು ಯಂತ್ರಗಳನ್ನು ಕಳಚಿ ಅಂತ ನಿಮ್ಮ ಪುಸ್ತಕ ಬರೆದಿದ್ದು, ಶೂದ್ರರಾಗೋಣ ಬನ್ನಿ ಅಂತಿದ್ದಿರ್ಬೋದು. ನಿಮ್ಮ ಕೊಂದವರು ನಾಟಕ ಗಾಂಧಿವಾದದ ಬಗ್ಗೆ ಹೇಳುವುದು ಇರ್ಬೋದು. ಇದನ್ನೆಲ್ಲ ಗಮನಿಸ್ತಾ ಬಂದಾಗ ನನಗೆ ಬಹುಮುಖ್ಯವಾದ ಮೊದಲ ಪ್ರಶ್ನೆ ಇದನ್ನೇ ಕೇಳಬೇಕು ಅಂತ ಅನಿಸ್ತು. ನಿಮ್ಮ ಪ್ರಶ್ನೆಗೆ ಇವತ್ತು ನಾನೇನು ಅನ್ನೋದರಿಂದ ಶುರು ಮಾಡ್ತೀನಿ. ಎಸ್, ಫೈನ್. ಅದು ಸ್ವಲ್ಪ ಸೇಫ್ ಆದ ರೀತಿ. ಇವತ್ತು ಒಂದು ರಾಷ್ಟ್ರೀಯ ಚಳುವಳಿ ನಡೀತಾ ಇದೆ ಈ ದೇಶದಲ್ಲಿ. ಆ ಚಳುವಳಿ ಏನು ಅಂತಂದರೆ, ಗ್ರಾಮೀಣ ಉತ್ಪನ್ನಗಳನ್ನು ಕರಮುಕ್ತಗೊಳಿಸಿ ಎನ್ನುವ ಚಳುವಳಿ ಇದು. ಈ GST ಅನ್ನೋದು ಬಂದು ಖಾದಿ, ಕೈಮಗ್ಗ, ಕರಕುಶಲ ವಸ್ತುಗಳು ಇವೆಲ್ಲದರ ಮೇಲೆ ಕರವನ್ನು ವಿಧಿಸಿದೆ. ಬ್ರಿಟಿಷರ ನಂತರ ಮೊದಲ ಬಾರಿಗೆ ನಮ್ಮ ದೇಶದಲ್ಲಿ ಕೈ ಉತ್ಪನ್ನಗಳ ಮೇಲೆ ವಿಪರೀತ ಕರವನ್ನು ವಿಧಿಸಲಾಗಿದೆ. ಬಡ ಜನರನ್ನು, ಕುಶಲಕರ್ಮಿಗಳನ್ನು, ಗ್ರಾಮೀಣ ಪ್ರದೇಶದ ಅಮಾಯಕರನ್ನು ಹಿಡಿದು ನೀವು ಕಂಪ್ಯೂಟರನ್ನು ಕೊಳ್ಳಿ, ನೀವು ತಿಂಗಳಿಗೊಂದ್ಸಲ ಇದನ್ನು ಇಂಗ್ಲೀಷ್ ಸಾಫ್ಟ್ವೇರನ್ನು ಬಳಸಿ ಇದನ್ನು ರಿಟರ್ನ್ಸ್ ಫೈಲ್ ಮಾಡಿ ಅನ್ನುವ ರೀತಿಯ ವಿಚಿತ್ರವಾದ ಇದೆಲ್ಲ ಬಂದಿದೆ. ಇದನ್ನು ವಿರೋಧಿಸುವ ಒಂದು ಚಳುವಳಿಯನ್ನು ಈಗ ನಾವು ಶುರು ಮಾಡಿದ್ದೇವೆ. ಮತ್ತು ಈ ಚಳುವಳಿ ಈಗ ಪ್ರಸನ್ನ ಒಬ್ಬ ಸಾಮಾಜಿಕ ಹೋರಾಟಗಾರ, ಗಾಂಧಿ ಚಿಂತನೆಯ ಅಡಿಯಲ್ಲಿ ಹೋರಾಟವನ್ನು ರೂಪಿಸುವ ಒಬ್ಬ ವ್ಯಕ್ತಿ ಅಂತ ನಾನು ಯಾವತ್ತೂ ಕೇವಲ ಕಲಾವಿದನಾಗಿ ಅಥವಾ ಕೇವಲ ಸಾಮಾಜಿಕ ಕಾರ್ಯಕರ್ತನಾಗಿ ಉಳಿಯೋದಕ್ಕೆ ಇಷ್ಟಪಡಲ್ಲ. ಯಾಕೆಂದರೆ ಇವೆರಡೂ ಸಂಬಂಧಪಟ್ಟ ಸಂಗತಿಗಳು. ನೀವು ಹಿಂದಿನ ಕಲಾವಿದರನ್ನು ನೋಡಿದರೆ, ಬಸವಣ್ಣ ಕಲಾವಿದನೂ ಆಗಿದ್ದ, ಬಸವಣ್ಣ ಸಾಮಾಜಿಕ ಕಾರ್ಯಕರ್ತನೂ ಆಗಿದ್ದ, ಅಕ್ಕ ಕಲಾವಿದೆಯೂ ಆಗಿದ್ಲು, ಕವಿಯೂ ಆಗಿದ್ಲು, ಸಾಮಾಜಿಕ ಕಾರ್ಯಕರ್ತೆಯೂ ಆಗಿದ್ಲು. ಹಾಗಾಗಿ ಇವೆರಡರ ಮಧ್ಯೆ ಒಂದು ಗೋಡೆ ನಿರ್ಮಿಸಬೇಕು ಅಂತ ನನಗೆ ಯಾವತ್ತೂ ಅನಿಸಿಲ್ಲ. ಅದರ ಬಗ್ಗೆ ತುಂಬ ನಂಬಿಕೆಯೂ ಇಲ್ಲ ನನಗೆ. ಎಸ್, ಈ ಹೋರಾಟ ಇವತ್ತು GST ನಂತರ ಇವತ್ತಿನ ಸಾಮಾಜಿಕ ಪರಿಸ್ಥಿತಿ ನಮ್ಮ ಇದಕ್ಕೂ ಬರೋಣ. ನಾವೊಂಥರ ಅಪಾಯಕಾರಿಯಾದ ಒಂದು ಸಂದರ್ಭದಲ್ಲಿ ಇದ್ದೀವಿ ಅಂತ ಅನಿಸುತ್ತೆ. ನಾವು ಅದನ್ನು ಮಾತಾಡೋಣ. ಎಲ್ಲ ಜನತಾಂತ್ರಿಕ ಸಂಸ್ಥೆಗಳ ಮೇಲೆ, ಸೃಜನಾತ್ಮಕ ಸಂಸ್ಥೆಗಳ ಮೇಲೆ ನಡೀತಾ ಇರುವಂಥ ದಾಳಿ, ಪುನಃ ಫಿಲ್ಮ್ ಇನ್ಸ್ಟಿಟ್ಯೂಟಿಂದ ಅದೆಲ್ಲ ಗೊತ್ತಿದೆ. ಒಂದು ತಾವು ಹೇಳಿದಾಗೆ ಈ ಗ್ರಾಮೀಣ ಭಾರತದ ಕಲ್ಪನೆ ಏನಿದೆ, ಗಾಂಧಿ ಪ್ರಣೀತವಾದ ಒಂದು ಸಮಾಜವಾದ ಏನಿತ್ತು, ಗಾಂಧಿ ಪ್ರಣೀತವಾದ ಆರ್ಥಿಕತೆ ಏನಿತ್ತು, ಅದು ಸಂಪೂರ್ಣವಾಗಿ ನೇಪಥ್ಯಕ್ಕೆ ಸರಿದು ನಾವು ಸಂಪೂರ್ಣವಾಗಿ ವಿದೇಶಿ ವಸ್ತುಗಳ ಮೇಲೆ ಅವಲಂಬಿಸುವ ಒಂದು ಕಾಲಘಟ್ಟದಲ್ಲಿ ಬಂದಿದ್ದೀವಿ. ಈ ಸಂದರ್ಭದಲ್ಲಿ ಈ ಚಳವಳಿ ರೂಪಿಸುವ ಅಗತ್ಯ ತಮಗೆ ಯಾವಾಗ ಅನಿಸ್ತು? ಎಸ್, ವಿಲ್ ಹ್ಯಾವ್ ಟು ಡೂ ಇಟ್ ಅಂತ. ನಿಜ ಹೇಳಬೇಕು ಅಂತಂದರೆ, ಇದು ಇವತ್ತು ಪೇಟೆಯ ಸಮಸ್ಯೆ ಆಗಿದೆ. ಅಂದರೆ ಪೇಟೆಯ ಜನಗಳಿಗೆ ಇವತ್ತು ಅನ್ನಿಸೋದಕ್ಕೆ ಆರಂಭವಾಗಿದೆ, ನಾವು ಅತಿರೇಕ ಮಾಡ್ತಿದ್ದೀವಿ, ಈ ಎಲ್ಲ ಯಂತ್ರಗಳನ್ನು ಸುತ್ತುವರೆದುಕೊಂಡು ನಾವು ಅತಿರೇಕ ಮಾಡ್ತಿದ್ದೀವಿ. ಈ ಅತಿರೇಕವನ್ನು ಏನಾದರೂ ತಡೆದೇ ಹೋದರೆ ನಾಳೆ ನಮ್ಮ ಮಕ್ಕಳು ಮರಿ ಉಳಿಯೋದಿಲ್ಲ, ಈ ವಿಶ್ವ ಉಳಿಯೋದಿಲ್ಲ ಅನ್ನುವ ಒಂದು ಇದು ಅರಿವು ನಿಧಾನವಾಗಿ ಪೇಟೆಯ ಜನಗಳಲ್ಲಿ ಬರ್ತಾ ಇದೆ.
ಹಾಗಾಗಿ ಈ ಚಳುವಳಿಯನ್ನು ನಾವು ಗ್ರಾಹಕರ ಚಳುವಳಿಯಾಗಿ ಮಾಡ್ತಾಯಿದ್ದೇವೆ. ನಾವು ಸಿದ್ದರಾಮಯ್ಯನವ್ರಿಗಾಗಲಿ ನರೇಂದ್ರ ಮೋದಿಯವರಿಗಾಗಲಿ ಈ ಮಾತನ್ನು ಹೇಳೋದಕ್ಕೆ ಮುಂಚೆ ಗ್ರಾಹಕನಿಗೆ ಹೇಳ್ತಾ ಇದ್ದೇವೆ, ನೋಡು ಇದು ನಿನ್ನ ಜವಾಬ್ದಾರಿ. ನಿನ್ನ ವಿಶ್ವ ನಾಳೆ ಬಿಸಿಯಾಗುವುದರಿಂದ ಉಳಿಯಬೇಕಾಗಿದ್ದರೆ, ನಿನ್ನ ವಿಶ್ವ ಅದರ ವಾತಾವರಣ ಕುಲುಷಿತಗೊಳ್ಳದೆ ಉಳಿಬೇಕಾದ್ರೆ, ನಾಳೆ ನಿನ್ನ ಸ್ಮಾರ್ಟ್ ಸಿಟಿಯೊಳಗೆ ಗ್ರಾಮೀಣ ಬಡವರು ಬಂದು ಮುತ್ತಿಗೆ ಹಾಕದೆ ಇರಬೇಕು ಅನ್ನೋದಾದರೆ ಆಗ ನೀನೇ ಈ ವಿಷಯವನ್ನು ಕೈಗೆತ್ಕೊಳ್ಬೇಕು. ಕೈ ಉತ್ಪನ್ನಗಳನ್ನು ಕರಮುಕ್ತಗೊಳಿಸಿ ಕೈ ಉತ್ಪನ್ನಗಳಿಗೆ ಹೆಚ್ಚಿನ ಆದ್ಯತೆ ನೀಡಿ ಅಂತ ನೀನು ಸರಕಾರವನ್ನು ಕೇಳಬೇಕು ಅಂತ ನಾವು ಗ್ರಾಹಕರಿಗೆ ಹೇಳ್ತಾ ಇದ್ವಿ. ಈ ಅರ್ಥದಲ್ಲಿ ಇದೊಂದು ಸಂಪೂರ್ಣವಾದ ಗ್ರಾಹಕ ಚಳುವಳಿ, ಸಂಪೂರ್ಣವಾಗಿ ಪೇಟೆಯವರ ಚಳುವಳಿ, ಸಂಪೂರ್ಣವಾಗಿ ಮಧ್ಯಮ ವರ್ಗದ ಶ್ರೀಮಂತರ ಚಳುವಳಿ. ನಾವು ಇಡೀ ಒಂದು ಶತಮಾನ ಎಲ್ಲ ಚಳುವಳಿಗಳನ್ನು ಬಡವರ ನೇತೃತ್ವದ ಚಳುವಳಿ ಅಂತ ಮಾಡಿದ್ವಿ. ಇವತ್ತು ಈ ಚಳುವಳಿಯನ್ನು ಬಡವರ ನೇತೃತ್ವದ ಚಳುವಳಿಯಾಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಬಡವ ಸಂಪೂರ್ಣವಾಗಿ ನಲುಗೋಗಿದ್ದಾನೆ. ಬಡವನನ್ನು ನಾವುಗಳೆಲ್ಲರೂ ಸೇರಿ ಭಿಕ್ಷುಕನನ್ನಾಗಿ ಮಾಡಿಟ್ಟಿದ್ದೇವೆ. ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾನೆ ಬಡವ. ಮತ್ತು ಅವನಿಗೆ ಸಂಬಂಧಪಟ್ಟಿದ್ದು ಅಲ್ಲ, ಯಾಕೆಂದರೆ ಅವನು ಸೃಷ್ಟಿಸಲಿಲ್ಲ ಈ ವಿಶ್ವವನ್ನು. ಈ ವಿಶ್ವವನ್ನು ಸೃಷ್ಟಿಸಿರೋದು ನಾನಾದ್ದರಿಂದ ಇದನ್ನು ಕಳಚಬೇಕಾದವನು ನಾನೇ. ಈ ಗ್ರಾಹಕ ವಿಶ್ವವನ್ನು, ಕೊಳ್ಳುಬಾಕ ಸಂಸ್ಕೃತಿಯನ್ನು ಸೃಷ್ಟಿಸಿದವನು ನಾನೇ ಆಗಿರೋದ್ರಿಂದ ಈ ಕೊಳ್ಳುಬಾಕತೆಯ ಅವಾಂತರವನ್ನು ಕಳಚಬೇಕಾದವನು ನಾನೇ ಅಂತ ಅರಿತು ಈ ಚಳುವಳಿಯನ್ನು ನಾವು ಮಾಡ್ತಾಯಿದ್ದೀವಿ. ಒಂದು ಈ ಕೊಳ್ಳುಬಾಕತನದ ಇವತ್ತು ಯಾವುದೇ ರೀತಿ ನಾವು ಚೀನಾ ಮೊಬೈಲನ್ನು ಇಟ್ಕೋತೀವಿ, ನಮ್ಮ ಇಡೀ ಬದುಕು ಈ ಯಂತ್ರಗಳ ಮೇಲೆ ತಾವು ಹೇಳಿದಾಗೆ ಅವಲಂಬಿತವಾದ್ದು ಒಂದಾದರೆ, ನಮ್ಮ ಈ ಕೊಳ್ಳುಬಾಕ ಸಂಸ್ಕೃತಿಯಲ್ಲಿ ನಾವು ಪ್ರತಿದಿನ ನಮ್ಮ ಎಲ್ಲ ಅವಲಂಬನೆ ಏನಿದೆ ಅದು ಈ ಆಧುನಿಕವಾದ ವಿದೇಶಿ ನಿರ್ಮಿತವಾದ ವಸ್ತುಗಳ ಮೇಲೆ ನಿಂತಿದೆ. ಅದರ ಆಕರ್ಷಣೆಗೆ ಸಂಪೂರ್ಣವಾಗಿ ಅವನು ಒಳಗಾಗಿದ್ದಾನೆ. ಆ ಆಕರ್ಷಣೆಯಿಂದ ಹೊರತರೋದು, ನನ್ನ ಕೈಲಿ ಒಂದು ಮೊಬೈಲ್ ಇದೆ, ನಾನು ಹಾಕುವ ಶೂ, ನಾನು ಹಾಕುವ ಬಟ್ಟೆ, ನಾನು ತಿನ್ನುವ ಪಿಜ್ಜಾ, ನಾನು ತಿನ್ನುವ ಇನ್ನೊಂದು, ನನ್ನ ಬದುಕುವ ವಿಧಾನ, ಇದೆಲ್ಲ ಕೂಡ ಒಂದು ರೀತಿ ವಿದೇಶಿ ನಿಯಂತ್ರಣದ ಮೇಲಿದೆ. ಇದರ ಒಳಗಡೆ, ಇದರ ಮೋಹಕ್ಕೆ ಒಳಗಾದ ಒಬ್ಬ ವ್ಯಕ್ತಿ ಇರ್ತಾನಲ್ಲ, ಅವನ್ನ ಹೊರಗೆ ತಂದಾಗ ಮಾತ್ರ ನಿಮ್ಮ ಚಳವಳಿ ಸಕ್ಸಸ್ ಆಗೋಕ್ಕೆ ಸಾಧ್ಯ. ನಿಮ್ಮ ಅದದ್ದು ರೋಡ್ ಮ್ಯಾಪ್ ಏನು ಪ್ಲ್ಯಾನ್, ಅದನ್ನ ಹೇಗೆ ಹೊರಗೆ ತರಬೇಕು? ಅದು ಮೊದಲನೇದಾಗಿ ನನ್ನೊಳಗಿರುವ ವಿದೇಶಿಯನನ್ನು ನಾನು ಗುರುತಿಸಬೇಕು. ಗಾಂಧೀಜಿ ಕಾಲದಲ್ಲಿ ವಿದೇಶಿಯ ಹೊರಗಿನವನಾಗಿದ್ದ, ಅವನು ದೇಶೀಯನಾದ ನನ್ನ ಮೇಲೆ ಗುಲಾಮಗಿರಿ ನಡೆಸ್ದ. ಇವತ್ತು ನಾನೇ ನನ್ನ ವಿದೇಶಿಯನಾಗಿದ್ದೇನೆ, ನಾನೇ ವಿದೇಶಿ ವಸ್ತ್ರವನ್ನು ತೊಟ್ಟಿದ್ದೇನೆ, ನಾನೇ ವಿದೇಶಿ ಭಾಷೆಯನ್ನು ಮಾತಾಡ್ತಾ ಇದ್ದೇನೆ, ನಾನು ವಿದೇಶಿಯನಾಗಿದ್ದೇನೆ. ಯಂತ್ರಗಳನ್ನು, ಸ್ವಯಂಚಾಲಿತ ಯಂತ್ರಗಳನ್ನು ನಾನು ಹಿಡಿದಿದ್ದೇನೆ, ಬೇರೆಯವರು ಯಾರೂ ನನ್ನ ಕೈಗೆ ಕಟ್ಟಿಲ್ಲ. ಬ್ರಿಟಿಷರ ಕಾಲದಲ್ಲಿ ಅವರು ಬಲವಂತದಿಂದ ನನ್ನ ಕೈಗಳಿಗೆ ಯಂತ್ರಗಳನ್ನು ಕಟ್ಟಿದರು. ಇವತ್ತು ನಾನು ಸ್ವಇಚ್ಛೆಯಿಂದ ಯಂತ್ರಗಳನ್ನು ಹಿಡಿದಿದ್ದೇನೆ. ನಾನು ಹಿಡಿದಿರುವ ಈ ಯಂತ್ರಗಳನ್ನು ನಾನು ಕೈ ಬಿಡಬೇಕಷ್ಟೇ, ಹಂತ ಹಂತವಾಗಿ ಕೈ ಬಿಡಬೇಕು, ದಡಾರ್ನೆ ಕೈ ಬಿಡೋಕ್ಕಾಗಲ್ಲ. ಯಾಕೆಂದರೆ ನೀವೇ ಹೇಳಿದ ಹಾಗೆ ಇವತ್ತು ನಾನು ಎಷ್ಟು ಯಂತ್ರಚಾಲಿತನಾಗಿದ್ದೇನೆ ಅಂತಂದರೆ, ಪ್ರಾಯಶಃ ಮಹಾನಗರದ ಜನತೆಗೆ ಅರ್ಧ ಗಂಟೆ ಕರೆಂಟ್ ಹೋದರೆ ಸಾಕು, ಅನೇಕರು ಸತ್ತೋಗ್ತಾರೆ. ನಮಗೆ ಅಂಗಡಿಯಲ್ಲಿ ಯಾವುದಾದ್ರೂ ಪದಾರ್ಥ ಸಿಕ್ಕದೇ ಇದ್ದರೆ ನಾವು ಸತ್ತೋಗ್ತೇವೆ. ನಾವು ರೈತನ ಬಗ್ಗೆ, ಬೆಳೆಗಳನ್ನು ಬೆಳೆದುಕೊಂಡು ಬದುಕುವ ಬಗ್ಗೆ, ನನ್ನ ಬಟ್ಟೆಯನ್ನು ನಾನೇ ಒಗೆದುಕೊಂಡು ನನ್ನ ಕಾಲುಗಳನ್ನು ನಾನೇ ಬಳಸ್ಕೊಂಡು ನಡೆಯುವ ಬಗ್ಗೆ ತುಂಬ ದೂರ ಆಯಿತು. ನಾವು ಸಂಪೂರ್ಣವಾಗಿ ಪರಾವಲಂಬಿಗಳಾಗಿದ್ದೇವೆ, ಯಂತ್ರಾವಲಂಬಿಗಳಾಗಿದ್ದೇವೆ. ಹಂತ ಹಂತವಾಗಿ ನಾವು ಇದನ್ನು ಕಳಚಬೇಕಾಗಿದೆ. ಅದರಿಂದ ಈ ಕೈ ಉತ್ಪನ್ನಗಳನ್ನು ಕರಮುಕ್ತಗೊಳಿಸಿ ಅನ್ನುವ ಚಳುವಳಿ ಎಂಥ ಚಳುವಳಿ ಅಂತಂದರೆ ಕರ ನಿರಾಕರಣೆಯ ಚಳುವಳಿ ಇದು. ನಾವು ಗ್ರಾಹಕರಿಗೆ ಹೇಳ್ತಾ ಇದ್ದೇವೆ, ನೀನೇ ಈ ಉತ್ಪನ್ನಗಳನ್ನು ಮಾರಾಟ ಮಾಡು, ನೀನೇ ಇದನ್ನು ಕೊಳ್ಳುವವನಾಗು, ಸರ್ಕಾರಕ್ಕೆ ಹೇಳು ನಾವು ಕರವನ್ನು ನೀಡೋದಿಲ್ಲ. ಯಾಕೆಂದರೆ ಇದಕ್ಕೆ ಕರ ನೀಡಬಾರ್ದು, ಇದು ವಿಶೇಷವಾದದ್ದು. ಯಾವುದನ್ನಾದರೂ ನಾವು ದೇವರು ಅಂತ ಪರಿಗಣಿಸೋದಾದರೆ ಇದನ್ನು ಪರಿಗಣಿಸಬೇಕು. ಇದಕ್ಕೆ ನೀವು ಕರ ಹಾಕಿದಿರಿ,
ಇದನ್ನು ವಿರೋಧಿಸಿ ನಾನು ಈ ಚಳುವಳಿ ಮಾಡ್ತಾ ಇದ್ದೇನೆ ಅಂತ ಗ್ರಾಹಕ ಹೇಳಬೇಕಾದಂಥ ಪರಿಸ್ಥಿತಿ ಇದು. ಹೀಗೆ ಹೇಳುವ ಮೂಲಕ ಗ್ರಾಹಕ ಮೊದಲ ಹೆಜ್ಜೆಯನ್ನು ಇಡ್ತಾನೆ ಅಥವಾ ಇಡ್ತಾಳೆ. ಈ ಮೊದಲ ಹೆಜ್ಜೆ ಅನೇಕ ಹೆಜ್ಜೆಗಳಿಗೆ ಕಾರಣವಾಗಬಹುದು ಮತ್ತು ಒಂದು ರೀತಿಯ ಹೊಸ ವಿಶ್ವಕ್ಕೆ, ಹೊಸ ಬದುಕಿಗೆ ಕಾರಣ ಆಗ್ಬೋದು ಅಂತ ನಮ್ಮ ಆಶಯ. ಎಸ್, ನಿಮ್ಮ ಆಶಯ, ಅದು ನಿಮ್ಮ ಕನಸು ಕೂಡ. ಐ ಅಪ್ರಿಸಿಯೇಟ್ ದ್ಯಾಟ್. ನಾನು ಅದನ್ನು ನಂಬುವವನು. ಆದರೆ ಇರುವ ಸಮಸ್ಯೆಯಲ್ಲಿ ಎರಡು ರೀತಿ ಇದೆ. ಈ ಗ್ರಾಹಕನನ್ನು ಅವನ ಈ ಮೋಹದಿಂದ ಹೊರಗೆ ತರುವಂಥದ್ದು, ಅವನ ಈಗೇನು ಯಾವ ಸ್ಥಿತಿಯಲ್ಲಿದ್ದಾನೆ ಅದರಿಂದ ಹೊರಗೆ ತರಬೇಕಾಗಿದೆ. ಅವನು ಹೊರಗೆ ತರದ ಹೊರತು ಗ್ರಾಹಕ ಒಟ್ಟಾರೆಗೆ ಅವನ ಮನಸ್ಸಿನಲ್ಲೇ ಆ ಬದಲಾವಣೆ ಆಗದ ಹೊರತು, ಮನಸ್ಸಿನ ಒಳಗಡೆ ಆ ಕ್ರಾಂತಿ ಆಗದ ಹೊರತು ಮುಂದಿನ ಹೆಜ್ಜೆ ಇಡೋದಕ್ಕೆ ಸಾಧ್ಯ ಆಗಲ್ಲ. ಅದನ್ನು ಅವನು ಕನ್ವಿನ್ಸ್ ಮಾಡೋದು ಹೇಗೆ? ದಾರಿ ಯಾವುದು? ನನಗನ್ನಿಸ್ತಾ ಇದೆ ಅನೇಕರ ಮನಸ್ಸಿನ ಒಳಗೆ ಈ ತುಮುಲ ಈಗಾಗಲೇ ಶುರುವಾಗಿದೆ. ಉದಾಹರಣೆಗೆ ನಾವು ಬೆಂಗಳೂರಿನಲ್ಲಿ ಒಂದು ಗ್ರಾಗಿ ಕಣ ಅಂತ ಒಂದು ವಾರಾಂತ್ಯ ಸಂತೆ ಮಾಡಿದ್ದೇವೆ. ಇಡೀ ಸಂತೆಯನ್ನು ನಡೆಸ್ತಾ ಇರೋದು ಸಾಫ್ಟ್ವೇರ್ ಇಂಜಿನಿಯರ್ ಹುಡುಗರುಗಳು ಮತ್ತು ಬಹಳ ದೊಡ್ಡ ಹುದ್ದೆಗಳಲ್ಲಿರುವ ಹುಡುಗರುಗಳು. ಅವರು ಯಾವುದೇ ಅಪೇಕ್ಷೆ ಇಲ್ಲದೆ ತಮ್ಮ ಹಣ ಖರ್ಚು ಮಾಡಿಕೊಂಡು ಪ್ರತಿ ವಾರ ಬರ್ತಾರೆ. ತಾವೇ ಶ್ರಮದಾನ ಮಾಡುವ ಮೂಲಕ ಈ ರಾಗಿ ಕಣವನ್ನು ನಡೆಸ್ತಾ ಇದ್ದಾರೆ. ಏನು ಒಟ್ಟಾರೆ ರಾಗಿ ಕಣದ ಕಾನ್ಸೆಪ್ಟ್ ಅದು ಹೇಗೆ ನಡೀತಾ ಇದೆ, ಎಲ್ಲಿ ನಡೀತಾ ಇದೆ, ಅದರ ಓವರಾಲ್ ರಿಸ್ಪಾನ್ಸ್ ಅಥವಾ ಪ್ರತಿಕ್ರಿಯೆ, ಇನ್ವಾಲ್ವ್ಮೆಂಟ್ ಅದು ಯಾವ ರೀತಿ? ಒಂದು ITBT ಅವರು ಇಡೀ ಜನಸಮುದಾಯ ಅದರಲ್ಲಿ ಒಳಗೊಳ್ಳುವ ರೀತಿ ಯಾವುದು? ನಾನು ಆಗಲೇ ಹೇಳಿದಾಗೆ ರಾಗಿ ಕಣ ಅಂತನ್ನೋದು ಒಂದು ನಿಜವಾದ ರಾಗಿ ಕಣ. ಅದು ಬೆಂಗಳೂರಿನ ಮಧ್ಯದಲ್ಲಿ ನಮ್ಮ ಇವರು ಚಂದ್ರಶೇಖರ್ ಇದ್ರಲ್ಲ, ಹಿಂದಿನ ಮಂತ್ರಿ, ಅವರು ತನ್ನ ಕಡೆಗಾಲದಲ್ಲಿ ಒಂದು 20 ಎಕರೆ ತೋಟವನ್ನು, ತನ್ನ ತೋಟವನ್ನು ಸಾರ್ವಜನಿಕಗೊಳಿಸಿ ಅಲ್ಲಿ ಒಂದು ಬಡವರ ಶಾಲೆ ನಡೆಸುತ್ತಾ ಆ ಶಾಲೆಯ ಆವರಣದಲ್ಲಿ ಅವ್ರು ಬದುಕಿದ್ರು. ಆಮೇಲೆ ಅಲ್ಲೇ ಸತ್ರು ಅವರು. ಇವತ್ತಿಗೂ ಅದು ಒಂದು ತೋಟ, ದಟ್ಟ ಕಾಡಿನಂತೆ ಕಾಣುವ ತೋಟ, ನಿಮ್ಮ ಬನ್ನೇರುಘಟ್ಟದ ಸಿಮೆಂಟಿನ ಅರಣ್ಯದ ಒಳಗೆ ಅದು ಈ ಕಾಡು ಇದೆ. ಅಲ್ಲಿ ಅವರ ಮಗ ನರೇಂದ್ರ ಅಂತ ಅವರೊಂದು ಟ್ರಸ್ಟ್ ಮಾಡಿದ್ದಾರೆ ಈಗ ಅದನ್ನು. ಅವರು ಆ ಶಾಲೆಯನ್ನು ನಮಗೆ ಈ ರಾಗಿ ಕಣ ಮಾಡೋದಕ್ಕೆ ಬಿಟ್ಟುಕೊಟ್ಟಿದ್ದಾರೆ. ಅಲ್ಲಿ ನಾವು ಸಂಪೂರ್ಣ ಶ್ರಮದಾನದ ಮೂಲಕ ಸಂಪೂರ್ಣ ಒಂದು ಸಾರ್ವಜನಿಕ ಕೆಲಸ ಅನ್ನೋ ರೀತಿಯಲ್ಲಿ ಈ ಗ್ರಾಮೀಣ ಉತ್ಪನ್ನಗಳನ್ನು ನಗರದ ಜನರಿಗೆ ಒದಗಿಸುವ ಕೆಲಸ ಮಾಡ್ತಿದ್ದೀವಿ. ಅಲ್ಲಿಗೆ ಬರುವ ಪ್ರತಿಯೊಬ್ಬ ಗ್ರಾಹಕನನ್ನು ನಾವು ಅವ್ರಿಗೇನು ಹೇಳ್ತೇವೆ ಅಂತಂದರೆ, ನೀನು ಗ್ರಾಹಕನಾಗಿ ಒಳಗೆ ಬಾ, ಗ್ರಾಮ ಸೇವಕನಾಗಿ ಹೊರಗೆ ಹೋಗು. ಸಾಧ್ಯ ಆಗೋದಾದರೆ ನೀನು ಗ್ರಾಮ ಸೇವಕನಾಗಿ ಇಲ್ಲಿಂದ ಹೊರಗೆ ಹೋಗಬೇಕು ಅಂತ ಹೇಳ್ತಾ ಇದ್ದೇವೆ. ಮತ್ತು ಇದೊಂದು ಸಂತೆ. ಅದರ ಸಂತೆಯಲ್ಲಿ ಚರ್ಚೆಗಳನ್ನು ಇಡ್ತೇವೆ, ಸಂತೆಯಲ್ಲಿ ಸಂಗೀತವನ್ನು ಇಡ್ತಾ ಇದ್ದೇವೆ, ಸಂತೆಗೆ ಮಕ್ಕಳನ್ನು ಕರ್ಕೊಂಬರೋ ಹಾಗೆ ನಾವು ಅವ್ರನ್ನ ಪ್ರೋತ್ಸಾಹಿಸ್ತಾ ಇದ್ದೇವೆ. ಆ ಮಕ್ಕಳು ತೋಟದೊಳಗೆ ಅಡ್ಡಾಡ್ತವೆ, ಬೀಜಗಳನ್ನು ಸಂಗ್ರಹ ಮಾಡ್ತವೆ, ಬೀಜದ ಉಂಡೆಗಳನ್ನು ಮಾಡ್ತವೆ, ಆಮೇಲೆ ರಂಗ ತರಬೇತಿ ಶಿಬಿರಗಳನ್ನು ಮಾಡ್ತೇವೆ. ಸಾಧ್ಯವಾದಷ್ಟು ಕನ್ನಡದಲ್ಲಿ ಅವು ಮಾತಾಡ್ತವೆ, ಹಾಡ್ತವೆ. ಹೀಗೆ ಹಲವು ರೀತಿ ವಾರದಲ್ಲಿ ಒಂದು ದಿನ ನಡೆಯುತ್ತೆ. ಪ್ರತಿ ಭಾನುವಾರ ನಡೀತದೆ. ಇದನ್ನು ಕಳೆದ 4-5-3 ತಿಂಗಳಿಂದ ಮಾಡ್ತಾ ಇದ್ದೇವೆ. ಈಗ ಈ ಚಳುವಳಿಯನ್ನು ಕೂಡ ಈ ರಾಗಿ ಕಣವನ್ನು ನಡೆಸ್ತಿರುವ ಗ್ರಾಮ ಸೇವಾ ಸಂಘವೇ ಮುನ್ನಡೆಸಲಿದೆ. ಗ್ರಾಮ ಸೇವಾ ಸಂಘದ ಪ್ರತಿಯೊಬ್ಬ ಸದಸ್ಯೆಯೂ ನೀವು ಹೇಳಿದ ಸಂಪೂರ್ಣವಾಗಿ ಯಂತ್ರಚಾಲಿತರಾದ ಮನುಷ್ಯರೇ ಯಂತ್ರ ಕಳಚಿಕೊಳ್ಳುವ ಪ್ರಕ್ರಿಯೆಯಲ್ಲಿ ಈ ಚಳುವಳಿಯನ್ನು ನಡೆಸ್ತಾ ಇದ್ದಾರೆ. ಹಾಗಾಗಿ ನನಗೆ ಇವತ್ತು ಒಂದು ಆಶಾವಾದ ನನ್ನಲ್ಲಿ ಕಾಣಿಸ್ತಾ ಇದೆ. ಇದು ಅದಕ್ಕೊಂದು ರಿಸ್ಪಾನ್ಸ್. ಈಗ ನೀವೇನು ಉತ್ಪನ್ನಗಳೇನು, ಈ ಸಂತೆಯಲ್ಲಿ ಬರುವ ಉತ್ಪನ್ನಗಳೇನಿವೆ, ಆ ಉತ್ಪನ್ನಗಳು ಯಾರು ಅದನ್ನು ಸಿದ್ಧಗೊಳಿಸ್ತಾರೆ, ಅದರ ರಿಸ್ಪಾನ್ಸು ತಾವು ಈಗ 3 ತಿಂಗಳ ಅವಧಿಯಲ್ಲಿ ಅದರಲ್ಲಿ ಸುಧಾರಣೆ, ಬೆಳವಣಿಗೆ ಕಾಣ್ತಾ ಇದೆ. ಒಂದು ಉತ್ಪನ್ನ ಬರುವುದರಲ್ಲಿರುವ ಬೆಳವಣಿಗೆ, ಇನ್ನೊಂದು ಗ್ರಾಹಕರು ಅದನ್ನು ಖರೀದಿಸುವಲ್ಲಿ, ಅದನ್ನು ಯಾಕೆ ಗುರುತು? ಇದು ನಮ್ಮಲ್ಲೊಂದು ದುರಂತ ಏನಾಗಿದೆ ಅಂದರೆ, ಕಳೆದ ಕೆಲವು ದಶಕಗಳಲ್ಲಿ ನಾವೆಲ್ಲರೂ ನೋಡ್ತಾ ಇರೋದು ರಾಜಕಾರಣವನ್ನು, ತಿನ್ನುತ್ತಾ ಇರೋದು ರಾಜಕಾರಣವನ್ನು, ಬಾಯಿಂದ ಉಗಿತಾ ಇರೋದು ಕೂಡ ರಾಜಕಾರಣವನ್ನು.
ರಾಜಕಾರಣದ ಆಚೆಗೆ ಈ ದೇಶದಲ್ಲಿ ಏನೋ ಆಗ್ತಾ ಇದೆ, ಬದಲಾವಣೆಗಳಾಗ್ತಾ ಇದೆ, ಅಥವಾ ಸಾಂಸ್ಥಿಕ ಪ್ರಯತ್ನಗಳು ನಡೀತಾ ಇದೆ ಅನ್ನೋದನ್ನೇ ನಾವು ಗಮನಿಸಿಲ್ಲ. ಪತ್ರಿಕೆಗಳು ಗಮನಿಸಿಲ್ಲ, ಟಿ ವಿಯವ್ರು ಗಮನಿಸಿಲ್ಲ, ಈ ನಗರದ ನಾಗರಿಕರು ಕೂಡ ಗಮನಿಸಿಲ್ಲ. ಆದರೆ ಒಂದು ಮೌನ ಬದಲಾವಣೆ ಈ ದೇಶದಲ್ಲಿ ನಡೀತಾನೇ ಇದೆ. ನೂರಾರು ಸಾವಿರಾರು ಜನ ಪ್ರಜ್ಞಾವಂತ ನಾಗರಿಕರು ನಗರವನ್ನು ಬಿಟ್ಟು ಹಳ್ಳಿಗಳಿಗೆ ಹೋಗಿ ಅಲ್ಲಿ ರಚನಾತ್ಮಕ ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ. ಅದು ಎಂತೆಂಥ ರಚನಾತ್ಮಕ ಕೆಲಸ ಅಂತಂದರೆ, ಅವರು ವೈಜ್ಞಾನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ, ಕೃಷಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ, ಪರಿಸರದ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ, ಕನ್ನಡವನ್ನು ಪ್ರಾಥಮಿಕ ಶಿಕ್ಷಣದಲ್ಲಿ ಅಳವಡಿಸುವ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ. ಹೀಗೆ ಅನೇಕ ರೀತಿಯ ಕೆಲಸಗಳು ಗ್ರಾಮೀಣ ಹಾಗೂ ಅರೆಗ್ರಾಮೀಣ ಕ್ಷೇತ್ರಗಳಲ್ಲಿ ನಡೀತಾ ಇದೆ. ಅವರು ಅನೇಕರು ಉತ್ಪಾದನೆಗಳನ್ನು ಮಾಡ್ತಾ ಇದ್ದಾರೆ. ವಿಷರಹಿತ ಆಹಾರವನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ, ಕೈಮಗ್ಗದ ಬಟ್ಟೆಯನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ, ಖಾದಿಯನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ, ಮಡಕೆ, ಕುಡಿಕೆ, ಈ ರೀತಿಯ ಅನೇಕ ಕರಕುಶಲ ವಸ್ತುಗಳನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ. ಅವುಗಳಿಗೆ ಮಾರುಕಟ್ಟೆ ಒದಗಿಸೋದ್ರ ಮೂಲಕ ಅವರನ್ನು ಮತ್ತೆ ಈ ಯಾವುದನ್ನು ನೀವು ಮೇನ್ ಸ್ಟ್ರೀಮ್ ಅಂತ ಕರೀತಾರೋ ಅಲ್ಲಿಗೆ ತರುವುದು, ಮತ್ತು ಈ ಮೇನ್ ಸ್ಟ್ರೀಮಲ್ಲೇ ಸಿಕ್ಕಾಕೊಂಡ್ಬಿಟ್ಟಿರುವಂಥ ಯುವಕರನ್ನು ಗ್ರಾಮದ ಕಡೆಗೆ ಹೋಗೋ ಹಾಗೆ ಪ್ರೇರೇಪಿಸೋದು. ಈ ಗ್ರಾಮದ ಕಡೆಗೆ ಹೋಗೋದು ಅನ್ನೋದು ಇದೆಯಲ್ಲ, ಇದು ಸರಳವಾದದ್ದಲ್ಲ. ಇವತ್ತು ಅನೇಕ ಯುವಕ ಯುವತಿಯರು ಗ್ರಾಮಕ್ಕೆ ಹೋಗಬೇಕು ಅಂತ ಬಯಸ್ತಾರೆ. ಅವ್ರೇನು ಹೇಳ್ತಾರೆ ಅಂದರೆ, ಸರ್ ನಾವು ಕೆಲಸ ಬಿಟ್ಟು ಗ್ರಾಮಕ್ಕೆ ಹೋಗೋಕ್ಕಾಗಲ್ಲ, ಯಾಕೆಂದರೆ ನಮಗೂ ಒಂದು ಜೀವನೋಪಾಯ ಇದು, ಕೆಲಸದಲ್ಲಿ ಸಿಕ್ಕಾಕೊಂಡಿದ್ದೇವೆ, ಹಾಗಾಗಿ ನಗರದಲ್ಲಿ ಸಿಕ್ಕಾಕೊಂಡಿದ್ದೇವೆ, ಆದರೆ ಗ್ರಾಮದ ಬಗ್ಗೆ ನಮಗೆ ಆಸಕ್ತಿ ಇದೆ, ಹೇಗೆ ಹೋಗೋದು ಗ್ರಾಮಕ್ಕೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂತ. ಅನೇಕರು ತುಂಬ ರೊಮ್ಯಾಂಟಿಕ್ ಆದ ಒಂದು ನೋಷನಲ್ಲೂ ಸಿಕ್ಕಾಕೊಂಡಿರ್ತಾರೆ. ಏನು ಅಂತಂದರೆ, ಹೆಂಗಾದರೂ ಮಾಡಿ ಸಾಫ್ಟ್ವೇರ್ ಕೆಲಸ ಬಿಟ್ಬಿಡ್ತೀನಿ, ಒಂದು 2 ಎಕರೆ ಜಮೀನು ತೊಗೊಂಡು ಅಲ್ಲಿ ನಾನು ಜೀವನ ಮಾಡ್ತೀನಿ, ಅತಿ ರೊಮ್ಯಾಂಟಿಕ್ ಆದ ಮತ್ತು ಸಾಧ್ಯವಿಲ್ಲದ ಒಂದು ಕನಸನ್ನು ಹೊತ್ತು ಅನೇಕರು ಬರ್ತಾರೆ. ಅವರಿಗೆ ನಾವೇನು ಹೇಳ್ತಿದ್ದೀವಿ ಅಂದರೆ, ನೋಡಪ್ಪ ನೀನು ಧಡಾರನೆ ಹಳ್ಳಿಗೆ ಹೋಗಿ ಬೀಳಬೇಕಾಗಿಲ್ಲ, ಅಥವಾ ನಿಂದೇ ಹಳ್ಳಿಗೆ ಹೋಗಿ ಆ ನಿಂದೇ ಹಳ್ಳಿಯ ನಿನ್ನದೇ ಜಾತಿಯೊಳಗೆ ನಿನ್ನದೇ ಇದರೊಳಗೆ ಬೀಳಬೇಕಾದ ಅಗತ್ಯವೂ ಇಲ್ಲ. ಗ್ರಾಮದ ಕೆಲಸ ಈಗಾಗಲೇ ನಡೀತಾ ಇದೆ, ಆ ಕೆಲಸದೊಟ್ಟಿಗೆ ನೀನು ಸಂಬಂಧ ಸಾಧಿಸು, ಅದರ ಮೂಲಕ ಅದನ್ನು ಒಂದು ಮೆಟ್ಟಿಲಾಗಿ ಮಾಡಿಕೊಂಡು ನೀನು ಗ್ರಾಮಕ್ಕೆ ತಲುಪಬಹುದು ಅನ್ನೋದನ್ನು ಹೇಳ್ತಾ ಇದ್ದೀವಿ. ಪ್ರಸನ್ನ ಅವರ ಮಾತಾಡೋ ಒಂದು ವಿರಾಮದ ಸಮಯದಲ್ಲಿ ಪ್ರಿವಿಕೇಶ್, ಎಸ್, ಇಡೀ ಗ್ರಾಮೀಣ ಭಾರತ ಹಲವು ರೀತಿಯ, ಒಂದು ಕಡೆ ಒತ್ತಡ ಇದೆ, ಒಂದು ಕಡೆ ಸೆಳೆತ ಇದೆ, ಒಂದು ಕಡೆ ಗ್ರಾಮ ಭಾರತವೇ ನಶಿಸ್ತಾ ಇದೆಯಾ ಅನ್ನುವ ಪ್ರಶ್ನೆ ಇದೆ. ಈ ನಡುವೆ ಇಂಥ ಹೊಸ ಕನಸುಗಳು ಹುಟ್ಟಿಕೊಂಡಿವೆ ಅಂತ. ಸೊ ಇವೆಲ್ಲದ್ರ ಬಗ್ಗೆ ನಾನು ಮಾತನಾಡ್ತೀನಿ. ಹಾಗೆಯೇ ಅವರು ಏನು ಕೈಮಗ್ಗದ ಹೋರಾಟವನ್ನು ಪ್ರಸನ್ನ ಮಾಡಿದ್ರು, ಬದನವಾಳು ಹೋರಾಟ ಆಯಿತು, ಎಲ್ಲವೂ ಆಯಿತು, ಕೈಮಗ್ಗದ ಸಲುವಾಗಿ ಸತತ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈಗ ಹೊಸದಾಗಿ ಕರ ನಿರಾಕರಣೆ ಚಳವಳಿಯತ್ತ ಸಾಗ್ತಾರೆ. ಇದರ ಎಲ್ಲ ಬಗ್ಗೆ ಚರ್ಚೆ ಮಾಡ್ತಾರೆ ಒಂದು ವಿರಾಮದ ನಂತರ. ಈಗ ಒಂದು ವಿರಾಮ. ಪ್ರಿಯ ವೀಕ್ಷಕರ, ವಿರಾಮದ ನಂತರ ತಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನನ್ನ ಜೊತೆಗಿದ್ದಾರೆ ಪ್ರಸನ್ನ. ನಾಳಿದ ಪ್ರಸನ್ನ ಅವರ ವ್ಯಕ್ತಿತ್ವ ಏನಿದೆ, ಅದು ಒಟ್ಟಾರೆ ವ್ಯಕ್ತಿತ್ವ, ಅದು ಅರ್ಥ ಮಾಡಿಕೊಳ್ಳುವುದು ಅಷ್ಟು ಸುಲಭ ಅಲ್ಲ. ಆದರೆ ಅವರ ಆಲೋಚನಾ ಕ್ರಮ ಹೇಗಿದೆ ಅನ್ನೋದು ನೀವು 2009 ಅನಿಸುತ್ತೆ ಅವರು ಬರೆದಂಥ ಕೊಂದವರು ಯಾರು ಗಾಂಧಿ, ಅದು ನನಗೆ ಇಷ್ಟವಾದ ನಾಟಕ. ಹಾಗೆಯೇ ಯಂತ್ರಗಳನ್ನು ಕಳಚೋಣ ಅಂತ ಅವರ ಪುಸ್ತಕ, ಹಾಗೆ ಶೂದ್ರರಾಗೋಣ ಬನ್ನಿ ಅನ್ನುವ ಈ ಪುಸ್ತಕಗಳು ಕೂಡ ಅವರ ಇತ್ತೀಚಿನ ಆಲೋಚನಾ ಕ್ರಮದ ಮೇಲೆ ಬೆಳಕು ಚೆಲ್ತವೆ ಅಂತ. ಆದರೆ ಒಂದು ಕಡೆ ನನಗನಿಸುವ ಹಾಗೆ ಪ್ರಸನ್ನ ಒಬ್ಬ ಆಶಾವಾದಿ, ಅವರೊಬ್ಬ ಕನಸುಗಾರ ಕೂಡ. ಯಾವತ್ತೂ ಕೂಡ ಕನಸು ಮತ್ತು ವಾಸ್ತವದ ನಡುವೆ ಬಹಳಷ್ಟು ಸಂದರ್ಭದಲ್ಲಿ ಸಂಘರ್ಷ ನಡೀತಾ ಇರುತ್ತೆ. ನಾವು ಏನನ್ನು ಅಂದುಕೋತೀವಿ ವಾಸ್ತವ ಹೆಚ್ಚು ಕ್ರಿಯಲ್ ಆಗಿರುತ್ತೆ ಅಂತ ನಂಬುದವು ನಾನು. ಸೊ ಈ ವಾಸ್ತವ ಮತ್ತು ಕನಸು ನಡುವಿನ ಮುಖಾಮುಖಿ ಇರುತ್ತಲ್ಲ, ಅದು ಅಷ್ಟು ಸುಲಭವಾದ್ದಲ್ಲ. ಬಟ್ ಹಲವು ಸಂದರ್ಭಗಳಲ್ಲಿ ಚರಕ ಅವರ ಅದ್ಭುತವಾದ ಕನಸು ಅದು ಸಾಕಾರಗೊಳಿಸಿದ್ದಾರೆ ಅವರು. ಆ ಕಾರಣಕ್ಕಾಗಿ ನನಗೂ ಕೂಡ ಅವರ ಕನಸು ಮೇಲೆ ನಂಬಿಕೆ ಇದೆ. ಎಸ್ ಪ್ರಸನ್ನ, ನನಗನ್ಸೋದು ಈಗ ತಮ್ಮ ಹೊಸ ಗಾಂಧಿ ಪ್ರಣೀತವಾದ ಆರ್ಥಿಕತೆ ನಿಮ್ಗೆ ಬಹಳ ಮುಖ್ಯವಾದ್ದು ಅಂತ ಅನಿಸ್ತಿದೆ ಅಂತ ನಾನು ನಿಮ್ಮ ಬರಹಗಳನ್ನು ಓದಿ ಅರ್ಥ ಮಾಡ್ಕೊಂಡು. ಬಟ್ ವಾಸ್ತವ ಗಾಂಧಿ ನಮ್ಮಿಂದ ಎಲ್ಲೋ ಹೊರಟೋಗಿದ್ದಾನೆ. ಇವತ್ತು ನೀವು ಗಾಂಧಿ ಯಾಕಂದ್ರೆ ಪೂಜಾ ಗಾಂಧಿನ ಅಂತ ಕೇಳ್ತಾರೆ, ಇನ್ಯಾವುದೋ ಗಾಂಧಿ ಹೆಸರುಗಳನ್ನ. ಆ ಕಾಲಘಟ್ಟದಲ್ಲಿ ಬದುಕಿದ್ದೀವಿ. ಇಂಥ ಸವಾಲುಗಳನ್ನು ಎದುರಿಸುವ ಬಗೆ ಯಾವುದು ಅಂತ ಅನ್ಸುತ್ತೆ ನಮಗೆ? ಇದು ನೋಡಿ, ಗಾಂಧಿ ಅಂದ ತಕ್ಷಣ ಪೂಜಾ ಗಾಂಧಿನ ಅಂತ ಕೇಳುವುದು
ಇವತ್ತಿನ ಪರಿಸ್ಥಿತಿಯ ಒಂದು ಮುಖ ಆದರೆ ಇವತ್ತಿನ ಪರಿಸ್ಥಿತಿಯ ಇನ್ನೊಂದು ಮುಖ ಅಂತಂದರೆ ಪ್ರಾಯಶಃ ಇವತ್ತಿನಷ್ಟು ಬದಲಾವಣೆಗೆ ತುಡಿತಾ ಇರೋ ಕಾಲ ಇನ್ನೊಂದಿಲ್ಲ. ಅದರಿಂದಲೇ ನಾನು ಆಶಾವಾದಿ. ನನಗೆ ಇವತ್ತು ಯುವಕರು ಈ ಕಡೆಗೆ ಬರಲಿಕ್ಕೆ ಹಾತೊರೆಯುತ್ತಿರುವುದು ಕಾಣ್ತಾ ಇದೆ. ಸಮಯ ಹಿಡಿಯುತ್ತೆ, ಯಾಕೆಂದರೆ ಯಾವ ಚಾರಿತ್ರಿಕ ಬದಲಾವಣೆಯೂ ಧಡಾರ್ನೆ ಆಗೋದಿಲ್ಲ. ಅದಕ್ಕೆ ಅದರದ್ದೇ ಆದ ಸಮಯ ಬೇಕಿರುತ್ತೆ, ಅದರದ್ದೇ ಆದ ಇದು ಬೇಕಿರುತ್ತೆ. ನಾವು ಅಂತಹ ಬದಲಾವಣೆಗೆ ಪೂರಕವಾದ ಕೆಲಸವನ್ನು ಮಾಡ್ತಾ ಇರಬೇಕಾಗುತ್ತೆ. ಇವತ್ತು ಗಾಂಧೀಜಿ ಅನಿವಾರ್ಯ. ಗಾಂಧೀಜಿ ಬದುಕಿದ್ದ ಕಾಲದಲ್ಲಿ ಗಾಂಧೀಜಿ ಅನಿವಾರ್ಯ ಆಗಿರಲಿಲ್ಲ, ಆಶಯ ಮಾತ್ರ ಆಗಿದ್ದರು. ಅದು ಅವ್ರಿಗೂ ಗೊತ್ತಿತ್ತು. ಹಾಗಾಗೇನೆ ಇಷ್ಟೆಲ್ಲ ಸ್ವಾತಂತ್ರ್ಯ ಚಳುವಳಿ ಮಾಡಿದ ನಂತರ, ಸ್ವಾತಂತ್ರ್ಯ ಬಂದ ನಂತರ ಅವರು ಇಲ್ಲ ಪಟೇಲ್ರಿಗೆ ಅಧಿಕಾರ ಕೊಡಬೇಕಾಗಿತ್ತು, ಇಲ್ಲ ನೆಹರೂಗೆ ಅಧಿಕಾರ ಕೊಡಬೇಕಾಗಿತ್ತು. ಇವರಿಬ್ಬರ ನಡುವೆ ನೆಹರೂಗೆ ಅಧಿಕಾರ ಕೊಟ್ಟರು. ಪ್ರಾಯಶಃ ನೆಹರು ಅವತ್ತು ಅಂದಿನ ದಿನಮಾನದಲ್ಲಿ ಒಂದು ಮಿಕ್ಸ್ಡ್ ಎಕಾನಮಿ ಅಂತ, ಯಂತ್ರವೂ ಇರಲಿ ಗ್ರಾಮವೂ ಇರಲಿ ಎನ್ನುವಂತಹ ಒಂದು ಕಲಬೆರಕೆ ವ್ಯವಸ್ಥೆಯನ್ನು ಮಾಡಬೇಕಾಗಿದ್ದು ಅನಿವಾರ್ಯ ಆಗಿತ್ತು. ಇವತ್ತೇನಾಗಿದೆ ಅಂತಂದರೆ ಕಲಬೆರಕೆ ಇಲ್ಲ. ಇವತ್ತು ಸಂಪೂರ್ಣವಾಗಿ ನೆಹರು ಬದಲು ಏನಾದರೂ ಪಟೇಲ್ರ ಆಯ್ಕೆ ಮಾಡಿದರೆ ಪಟೇಲ್ರಿಗೆ ನಡೆಸೋದಕ್ಕೆ ಸಾಧ್ಯ ಇರಲಿಲ್ಲ. ಯಾಕೆ ಅಂತಂದರೆ ಅವತ್ತಿನ ಸಂದರ್ಭದಲ್ಲಿ ಈ ಕಲಬೆರಕೆ ಆರ್ಥಿಕತೆಯನ್ನು ತರೋದು ಪ್ರಾಯಶಃ ಒಂದು ಪ್ರಪಂಚದ ಅನಿವಾರ್ಯತೆಯಾಗಿತ್ತು. ಚೀನಾ ಕೂಡ ಅದನ್ನು ಮಾಡ್ತು, ಭಾರತ ಕೂಡ ಅದನ್ನು ಮಾಡ್ತು, ಎಲ್ಲ ದೇಶಗಳು, ಎಲ್ಲ ಬಡ ದೇಶಗಳು ಅದನ್ನು ಮಾಡ್ತು. ಅವಾಗಿನ ತಯಾರಾಗಿಲ್ಲ. ಇವತ್ತೇನಾಗಿದೆ ಅಂತಂದರೆ ಇವತ್ತು ಯಾವ ಕಲಬೆರಕೆಯೂ ಇಲ್ಲ. ಇವತ್ತು ಶುದ್ಧಾಂಗ ಯಂತ್ರ ನಾಗರಿಕತೆಯೊಳಗೆ ನಾವು ಬದುಕ್ತಾ ಇದ್ದೇವೆ. ಎಷ್ಟು ಮಟ್ಟಿಗೆ ಶುದ್ಧಾಂಗ ಯಂತ್ರ ನಾಗರಿಕತೆ ಇದು ಅಂತಂದರೆ, ಯಂತ್ರ ನಾಗರಿಕತೆಯಿಂದ ಕಷ್ಟ ಅನುಭವಿಸುತ್ತಿರುವ ಗ್ರಾಮಾಂತರ ಪ್ರದೇಶಗಳು ಕೂಡ ಯಂತ್ರಗಳಿಗೆ ಒಳಗಾಗ್ಬಿಟ್ಟಿದ್ದಾವೆ. ಮಾನಸಿಕ ನಿಮ್ಮ ಪುಸ್ತಕಗಳಲ್ಲಿ ನನ್ನ ನೆನಪು, ಯಂತ್ರಗಳೇ ನಮ್ಮನ್ನು ನಿಯಂತ್ರಿಸುವಂಥ ಒಂದು ಅಪಾಯಕಾರಿ ಸ್ಥಿತಿಯಲ್ಲಿ ಯಂತ್ರವೇ ನಮ್ಮನ್ನು, ಅಂದರೆ ನಮ್ಮ ಗ್ರಾಮೀಣ ಬಡವರನ್ನ ನಿಯಂತ್ರಿಸ್ತಾ ಇದೆ. ಗ್ರಾಮೀಣ ಬಡವರಿವತ್ತು ಯಂತ್ರದ ಹುಚ್ಚಿಗೆ ಬಿದ್ದಿದ್ದಾರೆ. ಅಂಥ ಪರಿಸ್ಥಿತಿಯಲ್ಲಿ ನಾನಾಗಲೇ ಹೇಳಿದ ಹಾಗೆ ಬದಲಾವಣೆ ಬರಬೇಕಾಗಿರೋದು ಇವತ್ತು ಪೇಟೆಯ ಯುವಕರಿಂದ, ಪೇಟೆಯ ಪ್ರಜ್ಞಾವಂತರಿಂದ ಬದಲಾವಣೆ ಬರಬೇಕಾಗಿದೆ, ಬರುತ್ತೆ ಅಂತ ನನ್ನ ನಂಬಿಕೆ ಇದೆ. ಯಾಕೆಂದರೆ ಈಗ ನೀವು ಕೈಮಗ್ಗದ ಬಗ್ಗೆ ನೀವು ನಡೆಸಿರುವ ಹೋರಾಟ ನನಗೆ ಗೊತ್ತು. ಈಗ ಒಬ್ಬ ಗ್ರಾಹಕ ಕೈಮಗ್ಗದ ಬಟ್ಟೆಗಳನ್ನು ಖರೀದಿಸಬೇಕು ಅನ್ನುವುದು ಏನಿದೆ ಅದು ಅವನ ಮನಸ್ಸಿನ ಒಳಗಡೆ ಆಗಬೇಕು ಬದಲ. ಬಟ್ ಆಕರ್ಷಣೆ ಇನ್ನೊಂದು ಕಡೆ ಕೂಡ ಇದೆ. ಒಂದು ಕೈಮಗ್ಗದ ಉತ್ಪನ್ನಗಳು ಆರ್ಥಿಕವಾಗಿಯೂ ಇನ್ನೊಂದು ಬಟ್ಟೆಯ ಜೊತೆ, ಆಧುನಿಕವಾಗಿ ಇಂದು ಬರ್ತಾ ಇರುವ ಬಟ್ಟೆಗಳ ಜೊತೆ ಪೈಪೋಟಿ ನಡೆಸಬೇಕು. ಇದೇ ಈ ಸಮಸ್ಯೆಯ ಮೂಲ ಅಂತ ನನಗೆ ಅನಿಸುತ್ತೆ. ಸೊ ಈ ಸಮಸ್ಯೆ ಏನಿದೆ, ಈ ಪೈಪೋಟಿಯ ಜಗತ್ತಿನಲ್ಲಿ ಕೈಮಗ್ಗದ ಬಟ್ಟೆಗಳು ಗೆಲ್ಲಬೇಕು, ಗ್ರಾಮೀಣ ಸಂಸ್ಕೃತಿ ಗೆಲ್ಲಬೇಕು, ಗ್ರಾಮೀಣ ನಾವು ಏನು ಅಂದ್ಕೋತೀವಿ ಗೆಲ್ಲಬೇಕು. ಬಟ್ ಅದು ಈಕ್ವಲ್ ಆದ ಫೈಟ್ ಅಲ್ಲ. ನೀವು ಸ್ವಲ್ಪ ಮುಂದೆ ಹೋಗ್ತಾ ಇದ್ದೀರಿ. ಅಂದರೆ ಒಂದು ಆರ್ಥಿಕ ಉತ್ಪಾದನಾ ಪದ್ಧತಿಯಿಂದ ಇನ್ನೊಂದು ಆರ್ಥಿಕ ಉತ್ಪಾದನಾ ಪದ್ಧತಿಗೆ ಹೋಗೋದು ಹೇಗೆ ಅಂತ ಕೇಳ್ತಾ ಇದ್ದೀರಿ. ಅದು ಒಂದು ದಿವಸದಲ್ಲಿ ಆಗೋದಿಲ್ಲ. ಯಾಕೆ ಅಂತಂದರೆ ಯಂತ್ರದ ಉತ್ಪಾದನೆ ಇವತ್ತು ಸುಲಭ ಬೆಲೆಗೆ ದೊರಕ್ತಾ ಇದೆ. ಖಾದಿ ಬಟ್ಟೆ ದುಬಾರಿ ಬೆಲೆಗೆ ಸಿಗ್ತಾ ಇದೆ. ಇದು ಈ ಬದಲಾವಣೆ ಆಗಬೇಕು ಅಂತನ್ನೋದಾದರೆ ನಾವು ಯಾವುದು ಸುಲಭ ಬೆಲೆ, ಯಾಕಾಗಿ ಅದು ಸುಲಭ ಬೆಲೆ ಆಗಿದೆ ಅನ್ನೋದು ಅರ್ಥ ಮಾಡ್ಕೋಬೇಕಾಗಿದೆ. ನಿಮಗೆ ಸುಲಭ ಬೆಲೆಗೆ ಯಂತ್ರಗಳನ್ನು ತಲುಪಿಸಲಿಕ್ಕಾಗಿ ಅದು ಎಷ್ಟೆಲ್ಲ ದುಷ್ಪರಿಣಾಮವನ್ನು ನಿಮ್ಮ ಮೇಲೆ, ನಿಮ್ಮ ವಿಶ್ವದ ಮೇಲೆ, ನಿಮ್ಮ ಪರಿಸರದ ಮೇಲೆ, ನಿಮ್ಮ ವಾತಾವರಣದ ಮೇಲೆ ಮಾಡ್ತಾ ಇದೆ, ನಿಮ್ಮ ನದಿಗಳ ಮೇಲೆ ಮಾಡ್ತಾ ಇದೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕಾಗಿದೆ. ಈಗ ನಿಧಾನವಾಗಿ ಅದು ಅರ್ಥ ಆಗ್ತಾ ಇದೆ. ಅದು ಅರ್ಥ ಆದಾಗ ನಾನು ಏನು ಮಾಡ್ತೀನಿ ಅಂದರೆ, ಈ ಸುಲಭ ಬೆಲೆಯ ಜೊತೆಗೆ ಈ ವಿಷಪರಿಣಾಮದ ಬೆಲೆಯನ್ನು ಸೇರಿಸಿ ಅದನ್ನು ಮಾರಾಟ ಮಾಡ್ತೇನೆ. ಯಂತ್ರಗಳನ್ನು ಅದು ಮಾಡುತ್ತಿರುವ ವಿಷಪರಿಣಾಮದ ಬೆಲೆಯನ್ನು ಸೇರಿಸಿ ಮಾರಾಟ ಮಾಡಿದರೆ ಆಗ ಖಾದಿ ಅನ್ನೋದು ಸಹಜವಾಗಿಯೇ ಕಡಿಮೆ ಬೆಲೆ ಆಗುತ್ತೆ. ಅದು ಆಗಬೇಕು. ಅಲ್ಲ, ನೀವು ಹೇಳಿದ್ ನಾನು ಒಪ್ತೀನಿ. ಬಟ್ ಸಾಮಾನ್ಯ ಒಬ್ಬ ಜನರಿಗೆ ಇದ್ರ ಕನ್ವಿನ್ಸ್ಬೋದು. ಅದು ಬಿಗ್ಗರ್ ಚಾಲೆಂಜ್ ಅಂತ ಅನ್ಸ ನೋಡಿ. ಅದು ಆಗ್ತಾ ಇದೆ, ಅದು ಆಗತ್ತೆ. ಅದರ ಬಗ್ಗೆ ನೀವು ಅಷ್ಟೊಂದು ಚಿಂತೆ ಮಾಡಬೇಡಿ. ನಾವು ಚಿಂತೆ ಮಾಡಬೇಕಾಗಿರೋದು ಏನು ಅಂತಂದರೆ, ಈ ಕೆಲವು ಸತ್ಯಗಳನ್ನು ಜನರಿಗೆ ತಿಳಿಸಬೇಕಾಗಿದೆ.
ಈ ಜನರಿಗೆ ತಿಳಿಸೋ ಕೆಲಸನ ಪ್ರಜ್ಞಾವಂತ ಯುವಕರು, ಯಾರನ್ನು ನಾವು ಸಾಫ್ಟ್ವೇರ್ ಹುಡುಗರು ಅಂತ ಕರಿತೀವೋ ಅವರಿಂದ ಮಾಡಿಸ್ಬೇಕಾಗಿದೆ. ಯಾಕೆಂದರೆ ಗೊತ್ತಾಗ್ತಿರೋದು ಅವರಿಗೆ. ಈಗ ಪೆಟ್ರೋಲ್ ಉರಿಸೋದ್ರಿಂದ ಎಂಥ ದುಷ್ಪರಿಣಾಮ ಆಗ್ತಾಯಿದೆ, ಪೆಟ್ರೋಲ್ ಇನ್ನು ಎಷ್ಟು ವರ್ಷ ಇರುತ್ತೆ, ಎಷ್ಟು ವರ್ಷಕ್ಕೆ ಮುಗೀತದೆ, ಪೆಟ್ರೋಲ್ಗೆ ಮುಗಿದ ಮೇಲೆ ಪೆಟ್ರೋಲಿಗೆ ಪರ್ಯಾಯವಾದ ಇಂಧನ ಅನ್ನೋದು ಬರೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಈ ಪ್ರಜ್ಞಾವಂತ ಯುವಕರಿಗೆ ತಿಳಿದಿದೆ. ಅವರನ್ನು ಹಿಡ್ಕೊಂಡು ಚಳುವಳಿ ಮಾಡಬೇಕಾಗಿದೆ. ಆದ್ದರಿಂದ ಈ ಹೊಸ ಗಾಂಧಿವಾದಿ ಚಳುವಳಿ, ಅದನ್ನು ಗಾಂಧಿವಾದಿ ಚಳುವಳಿ ಅಂತ ನೀವು ಕರೆಯೋದಾದರೆ, ಅದು ಈ ಪೇಟೆಯಿಂದ ಶುರುವಾಗಬೇಕಾಗಿದೆ. ಮತ್ತು ಇನ್ನೊಂದು ವಿಷಯ ನಾನಿಲ್ಲಿ ಪ್ರಸ್ತಾಪ ಮಾಡಬೇಕಾಗಿರೋದೇನು ಅಂತಂದರೆ, ಈ ಕಳೆದ ಕೆಲವು ದಶಕಗಳಲ್ಲಿ ನಾವು ಸ್ವದೇಶಿ ಅನ್ನೋ ಮಾತನ್ನು ಕೈ ಬಿಟ್ಟಿಲ್ಲ. ಆ ಸ್ವದೇಶಿಯನ್ನು ಅರ್ಥಪಲ್ಲಟ ಮಾಡಿಬಿಟ್ಟಿದ್ದೇವೆ, ದುರ್ಬಳಕೆ ಮಾಡಿಬಿಟ್ಟಿದ್ದೇವೆ. ಇವತ್ತು ಸ್ವದೇಶಿ ಅನ್ನೋ ಪದವನ್ನು ಇಂಗ್ಲೀಷಿಗೆ ಭಾಷಾಂತರಿಸಿ ಮೇಕ್ ಇನ್ ಇಂಡಿಯಾ ಅಂತ ಮಾಡಿದ್ದೇವೆ. ಏನಿದು ಮೇಕ್ ಇನ್ ಇಂಡಿಯಾ ಅಂದರೆ? ವಿದೇಶಿ ವಸ್ತು, ವಿದೇಶಿ ಬಂಡವಾಳ, ವಿದೇಶಿ ತಂತ್ರಜ್ಞಾನ ಇಲ್ಲಿಗೆ ಬಂದು ಇಲ್ಲಿ ದುಡ್ಡು ಮಾಡಿ ಸಂಪೂರ್ಣ ಲಾಭವನ್ನು ವಿದೇಶಕ್ಕೆ ಕಳಿಸಿ ಇಲ್ಲಿನ ಸ್ವದೇಶಿಯರನ್ನು ಗುಲಾಮ್ರನ್ನಾಗಿ ದುಡಿಸ್ಕೊಂಡ್ರೆ ಅದು ಮೇಕ್ ಇನ್ ಇಂಡಿಯಾ ಅಂತ ಮಾಡಿಟ್ಟಿದ್ದೀವಿ. ಇದಲ್ಲ ಮೇಕ್ ಇನ್ ಇಂಡಿಯಾ. ಬಟ್ ನಾ ಯಾರು ದೇಶಭಕ್ತರು ಅಂತ ಕ್ಲೇಮ್ ಮಾಡ್ಕೋತಾರೆ, ಅವರು ಇಂಥದ್ರ ಒಳಗೆ ಸಿಗತ್ತೆ ಈ ಮೇಕ್ ಇನ್ ಇಂಡಿಯಾ ಅನ್ನೋ ಮಹಾನ್ ಅದ್ಭುತವಾದ ಒಂದು ಇದು ಅನ್ನುವ ರೀತಿಯ ಪ್ರಚಾರ ಈ ದೇಶದಲ್ಲಿ ನಡೀತದೆ. ನೋಡಿ, ಮೇಕ್ ಇನ್ ಇಂಡಿಯಾನ ಶುರು ಮಾಡಿದ್ದು ಮನಮೋಹನ್ ಸಿಂಗ್ರು. ಅದರಿಂದ ನಾನಿಲ್ಲಿ ಇವರನ್ನ ಬೈದು ಅವ್ರನ್ನ ಬೈದೇ ಇರೋದು ಅಥವಾ ಅವ್ರನ್ನ ಬೈಯೋದು ಮಾಡ್ತಾ ಇಲ್ಲ. ಒಟ್ಟಾರೆಯಾಗಿ ನಾವೆಲ್ಲರೂ ಸೇರಿ, ಬಿಜೆಪಿಯವರು, ಕಾಂಗ್ರೆಸ್ಸಿನವರು ಮತ್ತು ಇತರ ಪಕ್ಷದ ರಾಜಕಾರಣ, ಎಲ್ಲ ರಾಜಕಾರಣವೂ ಸೇರಿ ಮೇಕ್ ಇನ್ ಇಂಡಿಯಾನ ಸ್ವದೇಶಿ ಅಂತ ಮಾಡಿಟ್ಟಿದ್ದೇವೆ. ನಿಜವಾದ ಸ್ವದೇಶಿ ಅಂದರೆ ಏನು? ನಿಜವಾದ ಸ್ವದೇಶಿ ಅಂತಂದರೆ ಹಿಂದುತ್ವವೂ ಅಲ್ಲ, ಮುಸಲ್ಮಾನತ್ವವೂ ಅಲ್ಲ. ನಿಜವಾದ ಸ್ವದೇಶಿ ಅಂತಂದರೆ ಸ್ವದೇಶಿ ಪರಿಸರ, ಸ್ವದೇಶಿ ಪ್ರಕೃತಿ ಮತ್ತು ಸ್ವದೇಶಿ ಸಂಸ್ಕೃತಿಗಳನ್ನು ಪೋಷಿಸಬಲ್ಲ ಒಂದು ವ್ಯವಸ್ಥೆ. ಬಟ್ ಇಲ್ಲಿ ಯಾರು ಪೋಷಿಸಬಲ್ಲರು ಇದನ್ನು ಅಂತಂದರೆ ಕೈ ಉತ್ಪನ್ನಗಳು ಮಾತ್ರ ಪೋಷಿಸಬಲ್ಲ. ಯಾಕೆಂದರೆ ಕೈ ಉತ್ಪನ್ನಗಳು ಮಾತ್ರ ಕಾಡನ್ನು ಉಳಿಸಬಲ್ಲವು, ಕೈ ಉತ್ಪನ್ನಗಳು ಮಾತ್ರ ಸಂಸ್ಕೃತಿಯನ್ನು ಉಳಿಸಬಲ್ಲವು, ಕನ್ನಡವನ್ನು ಉಳಿಸಬಲ್ಲವು. ನೋಡಿ, ತುಂಬ ಸರಳ ಇದು. ಕಂಪ್ಯೂಟರ್ ಬಂದ ತಕ್ಷಣ ಇಂಗ್ಲೀಷ್ ಬರೋದು ಅನಿವಾರ್ಯ. ನೀವು ಏನೇ ತಿಪ್ಪರ್ಲಾಗ ಹೊಡೀರಿ, ಎಷ್ಟೇ ಪ್ರಾಥಮಿಕ ಶಾಲೆಗಳಲ್ಲಿ ಬಲವಂತ ಹೇರಿದ್ರು ಇಂಗ್ಲೀಷ್ ಬರುತ್ತೆ. ಯಾಕೆ ಅಂತಂದರೆ ಕಂಪ್ಯೂಟರಿಗೆ ಇಂಗ್ಲೀಷ್ ಬೇಕು, ನಿಮ್ಮ ಎಲ್ಲ ಯಂತ್ರಚಾಲಿತ ಪದಾರ್ಥಗಳಿಗೆ ಇಂಗ್ಲೀಷ್ ಬೇಕು. ಕನ್ನಡ ನಿಮ್ಗೆ ಬೇಕಾಗಿದೆಯಾ? ಕೈ ಉತ್ಪನ್ನಗಳ ಕಡೆ ಹೋಗ್ರಿ. ನಿಮಗೆ ಸಂಸ್ಕೃತಿ ಬೇಕಾಗಿದೆಯಾ? ಮುಸಲ್ಮಾನರನ್ನು ಹೊಡೆಯೋದ್ರಿಂದ ಅಥವಾ ಮುಸಲ್ಮಾನರು ಹಿಂದೂಗಳನ್ನು ಹೊಡೆಯೋದ್ರಿಂದ ಸಂಸ್ಕೃತಿ ಬರೋದಿಲ್ಲ. ಕೈ ಉತ್ಪನ್ನಗಳ ಕಡೆ ಹೋಗೋದ್ರಿಂದ ಸ್ವದೇಶಿ ಸಂಸ್ಕೃತಿ ಸಾಧ್ಯ ಆಗುತ್ತೆ. ಕೈ ಉತ್ಪನ್ನಗಳ ಕಡೆ ಹೋಗೋದ್ರಿಂದ ಸ್ವದೇಶಿ ಆರ್ಥಿಕತೆ ಸಾಧ್ಯ ಆಗುತ್ತೆ, ಸ್ವದೇಶಿ ಪರಿಸರ ಸಾಧ್ಯ ಆಗುತ್ತೆ, ಸ್ವದೇಶಿ ಎಲ್ಲನೂ ಸಾಧ್ಯ ಆಗುತ್ತೆ. ಆದ್ದರಿಂದ ನಾನೇನು ಹೇಳೋದು ಅಂತಂದರೆ, ಈ ಎಲ್ಲರಿಗಿಂತ ಸ್ವದೇಶಿ ಚಳುವಳಿಯಲ್ಲಿ ಆಸಕ್ತನಾದ ನಾನು, ಸ್ವದೇಶಿ ಚಳುವಳಿ ಅನ್ನೋದು ಇವತ್ತು ದೇಸಿ ಚಳುವಳಿ. ಯಾಕೆಂದರೆ ಇವತ್ತು ವಿದೇಶಿಯರು ನಮ್ಮನ್ನು ಆಳ್ತಾ ಇಲ್ಲ, ನಾನೇ ನನ್ನನ್ನು ಆಳ್ಕೊಳ್ತಾ ಇದ್ದೇನೆ, ನಾನೇ ನನ್ನೊಳಗಿನ ವಿದೇಶಿ ಆಗಿದ್ದೇನೆ. ಎಸ್, ಬಟ್ ಪ್ರಸರ್ ಒಂದು ಸಮಸ್ಯೆ ಇರೋದು, ಒಂದು ತಾವು ಸಂಸ್ಕೃತಿ ಮತ್ತು ಸ್ವದೇಶಿ ಈ ಎರಡು ಶಬ್ದಗಳ ವ್ಯಾಖ್ಯಾನ ಏನು, ನಾವು ಅದನ್ನು ಹೇಗೆ ಡಿಫೈನ್ ಮಾಡ್ತೀವಿ? ಯಾಕಂದರೆ ಈ ಎರಡು ಶಬ್ದಗಳನ್ನು ಅಪಭ್ರಂಶಗೊಳಿಸುವ, ಅದರ ಅರ್ಥವನ್ನು ವಿಕೃತಗೊಳಿಸುವ ಒಂದು ಯತ್ನ ಇದೆ. ಯಾವುದು ಸಂಸ್ಕೃತಿ ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ ಅಂತ ನಾನು ಸಂಸ್ಕೃತಿಯನ್ನು ಅರ್ಥ ಮಾಡ್ಕೊಳ್ಳೋದೇನೆ. ಸಂಸ್ಕೃತಿ ಅಂದರೆ ಏನು ಅನ್ನೋದು ನನಗೆ ಅರ್ಥ ಆಗದಿದ್ದರೆ, ದೇಶೀಯತೆ ಅಂದರೆ ಏನು ಅನ್ನೋದು ಅರ್ಥ ಆಗದಿದ್ದರೆ ನನಗೆ ಮುಂದೆ ಏನು ಅರ್ಥ ಆಗಕ್ಕೆ ಸಾಧ್ಯ? ಅದು ಆ ವಿಚಾರದಲ್ಲೇ ಮೂಲಭೂತ ಸಮಸ್ಯೆ ಇದೆ. ಇದು ನೋಡಿ, ದೇಶ ಅನ್ನೋದು ಒಂದು ಗಡಿ. ಎಸ್, ಭಾರತ ದೇಶ ಅನ್ನೋದಕ್ಕೊಂದು ಗಡಿ ಇದೆ. ಎಸ್, ಆದರೆ ಈ ಭಾರತ ದೇಶ ಅನ್ನುವ ಗಡಿಯ ಒಳಗಿರುವಂತಹ ಲಕ್ಷಾಂತರ ಗ್ರಾಮಗಳು, ಲಕ್ಷಾಂತರ ಸಮುದಾಯಗಳಿಗೆ ಅವುಗಳದ್ದೇ ಆದ ಸ್ವಾಯತ್ತತೆ ಇದೆ. ಎಸ್, ಈ ಸ್ವಾಯತ್ತವಾದ ಲಕ್ಷಾಂತರ ಗ್ರಾಮೀಣ ಸಂಸ್ಕೃತಿಗಳನ್ನು ಉಳಿಸಿದರೆ ಅವುಗಳ ಮಧ್ಯೆ ಒಂದು ಆರೋಗ್ಯಕರವಾದ ಕೊಡುಕೊಳ್ಳುವಿಕೆ ಇದ್ದರೆ ಮಾತ್ರ ನಾವು ನಮ್ಮ ದೇಶದ ಗಡಿಯನ್ನು ಉಳಿಸೋದಕ್ಕೆ ಸಾಧ್ಯ.
ಈ ಈ ಈ ಲಕ್ಷಾಂತರ ಸ್ವಾಯತ್ತ ಸಮುದಾಯಗಳಿದೆಯಲ್ಲ, ಇವುಗಳ ಮಧ್ಯ ಜಗಳ ತಂದಿಟ್ವಿ ಅಂತಂದರೆ ಆಗ ನೀವು ಎಷ್ಟೇ ಸೈನಿಕರನ್ನ ಇಟ್ಟರೂ ನಿಮ್ಮ ಗಡಿಗಳನ್ನು ನೀವು ಉಳಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಯಾಕೆಂದರೆ ಒಳಗಿನ ಜಗಳ ಹೊರಗಿನವನಿಗೆ ಪ್ರಚೋದನೆ ನೀಡುತ್ತೆ. ನಾನು ಒಬ್ಬ ದೇಶಭಕ್ತ, ನನಗೆ ನಮ್ಮ ಸೈನಿಕರ ಬಗ್ಗೆ ಗೌರವ ಇದೆ, ನನಗೆ ನನ್ನ ದೇಶದ ಬಗ್ಗೆ ಗೌರವ ಇದೆ. ನಾನೇನು ಹೇಳ್ತಿರೋದು ಅಂತಂದರೆ, ಆ ಕಾರಣಕ್ಕಾಗಿಯೇ ನಾವು ನಮ್ಮ ಒಳಗಿರುವ ಸಮುದಾಯಗಳನ್ನು, ನಮ್ಮ ಒಳಗಿರುವ ಸಂಸ್ಕೃತಿಗಳನ್ನು, ನಮ್ಮ ಒಳಗಿರುವಂತಹ ಬೇರೆ ಬೇರೆ ಜನಾಂಗಗಳು, ಜಾತಿಗಳು, ಧರ್ಮಗಳು, ಇವುಗಳನ್ನು ಅಣ್ಣ ತಮ್ಮಂದಿರ ಹಾಗೆ ಸಲಹೋದು ಬಹಳ ಮುಖ್ಯ. ನೀವೀಗ ಕಾಶ್ಮೀರ ತಗೊಳ್ಳಿ. ನಾವು ಕಾಶ್ಮೀರವನ್ನು ಒಂದು ಭೂಪಟವಾಗಿ ನೋಡ್ತೇವೆ ಹೊರತು ಅಲ್ಲಿಯ ಸಂಸ್ಕೃತಿ ಬದುಕನ್ನು ಹೊರಗಿಡ್ತೀವಿ. ಕಾಶ್ಮೀರ ಭಾರತದ ಮುಕುಟ ಅಂತ ಹೇಳ್ತೀವಿ, ನಕಾಶೆಯಲ್ಲಿ ಗೋಡೆ ಮೇಲೆ ನಾವು ಹಾಕ್ಬಿಟ್ಟು ಭಾರತ ಮಾತೆ ಚಿತ್ರ ಹಾಕ್ತೀವಿ. ಬಟ್ ಅದನ್ನು ಪ್ರತ್ಯೇಕಿಸುವ ಕೆಲಸ ಇದೆಯಾ? ಅಲ್ಲಿಯ ಸ್ಥಳೀಯ ಸಂಸ್ಕೃತಿ, ಬದುಕು, ಅಲ್ಲಿರುವ ಬುಡಕಟ್ಟು ಜನಾಂಗ, ಅವರು ಬದುಕುವ ರೀತಿ, ಅವರ ಜನಪದ ಎಲ್ಲವನ್ನ ಪ್ರತ್ಯೇಕಿಸಿ ನೋಡಿ ದೇಶೀಯತೆಯ ಬಗ್ಗೆ ಮಾತನಾಡ್ತೀವಿ. ಇದು ನೋಡಿ, ನಾವು ಈ ಚರ್ಚೆ ಆರಂಭ ಮಾಡೋದಕ್ಕೆ ಮುಂಚೆ ಒಂದು ಸಂಗತಿಯನ್ನು ಗಮನಿಸೋಣ. ಅದೇನು ಅಂತಂದರೆ, ಈ ದೇಶವನ್ನು ಎರಡು ದೇಶವನ್ನಾಗಿ ಕಂಡದ್ದು ಕೆಲವು ರಾಜಕಾರಣಿಗಳು. ಅವರು ಪಾಕಿಸ್ತಾನವನ್ನು ಬೇಡಿ ಈ ದೇಶವನ್ನು ನೋಡ್ಕೊಂಡು ಹೋದರು. ತಪ್ಪೋದು. ಆ ತಪ್ಪನ್ನು ನಾನು ಮತ್ತು ನಾವೆಲ್ಲರೂ ಸ್ವೀಕರಿಸಿದ್ದೇವೆ. ಯಾವುದನ್ನು ನಾನು ಸ್ವೀಕರಿಸ್ತಾ ಇಲ್ಲ ಅಂದರೆ, ಅವರು ಬಿಟ್ಟೋದವರನ್ನು ಹಿಡ್ಕೊಂಡು ಅವರ ಧರ್ಮದವರು ಅಂತ ಇಲ್ಲಿರುವ ಭಾರತೀಯರನ್ನು ನಾವು ಇವತ್ತು ಚುಚ್ಚೋದು ತಪ್ಪು, ಅಥವಾ ಅವರನ್ನು ವೋಟ್ ಬ್ಯಾಂಕ್ ಮಾಡೋದು ತಪ್ಪು. ಇವತ್ತು ನಾವೇನು ಮಾಡ್ತಿದ್ದೀವಿ ಅಂತಂದರೆ, ಮುಸಲ್ಮಾನರನ್ನು ಇಬ್ಬರೂ ವಿಶೇಷವಾಗಿ ನೋಡ್ತಾ ಇದ್ದೇವೆ. ಒಬ್ಬರು ವಿಶೇಷವಾದ ಶತ್ರುವಾಗಿ ನೋಡ್ತಾ ಇದ್ದಾರೆ, ಒಬ್ಬರು ವಿಶೇಷವಾದ ಮಿತ್ರನಾಗಿ ನೋಡ್ತಾ ಇದ್ದಾರೆ. ನಾನು ಮುಸಲ್ಮಾನನನ್ನು ನೋಡುವುದು ಒಬ್ಬ ಕುಶಲಕರ್ಮಿಯಾಗಿ. ಈ ದೇಶದಲ್ಲಿ ಮುಸಲ್ಮಾನ ಮತ್ತು ಹಿಂದೂ ಇಬ್ಬರು ಅಸಾಧಾರಣವಾದ ಕುಶಲಕರ್ಮಿಗಳು. ಅವರು ಈ ದೇಶವನ್ನು ಹಿಂದೆ ಕಟ್ಟಿದ್ರು, ಇಂದೂ ಕಟ್ಟಿದ್ದಾರೆ, ಮುಂದೂ ಕಟ್ಟಿದ್ರು. ಯಾವತ್ತೂ ಕೂಡ ಈ ದೇಶದ ಕುಶಲಕರ್ಮಿ ಮುಸಲ್ಮಾನ ಹೊರದೇಶಕ್ಕೆ ದುಡ್ಡನ್ನು ಸಾಗಿಸಲಿಲ್ಲ, ಬ್ರಿಟಿಷರು ಮಾಡಿದ್ದಾರೆ ಅದನ್ನು. ಆದ್ದರಿಂದ ನಾನೇನು ಹೇಳ್ತೀನಿ ಅಂತಂದರೆ, ಇದಕ್ಕಿರುವ ಸರಳವಾದ ಪರಿಹಾರ ಮುಸಲ್ಮಾನರನ್ನ ವೋಟ್ ಬ್ಯಾಂಕ್ ಮಾಡೋದು ಅಲ್ಲ, ಮುಸಲ್ಮಾನರನ್ನ ನೀನು ಈ ದೇಶದ ಪ್ರಜೆ ಅಲ್ಲ ಅಂತ ಮಾಡೋದು ಅಲ್ಲ. ಇನ್ನೊಂದು ವಿರಾಮದ ಸಮಯ ಬಂದಿದೆ ಪ್ರಸನ್ನ ಅವರೇ. ಪ್ರಿಯ ವೀಕ್ಷಕರು, ಪ್ರಸನ್ನ ಹೇಳಿದ ಇನ್ನೊಂದು ಮಾತು ಏನು ನಮಗೆ ಗೊತ್ತಿದೆ, ಭಾರತದಲ್ಲಿ ಪ್ರತಿಯೊಂದು ಗ್ರಾಮ ಕೂಡ ಗ್ರಾಮ ಸ್ವಾವಲಂಬನೆ ಇತ್ತು. ಅಲ್ಲಿ ಬೇಕಾದ ಬಟ್ಟೆಯನ್ನು ಅಲ್ಲಿಯ ಜನ ಉತ್ಪಾದನೆ ಮಾಡ್ತಿದ್ರು, ಅಲ್ಲಿ ಬೇಕಾದ ಚಪ್ಪಲಿಯನ್ನು ಅಲ್ಲಿ ಉತ್ಪಾದನೆ ಮಾಡ್ತಿದ್ರು. ಆ ಗ್ರಾಮದ ಸ್ವಾವಲಂಬನೆ ಇವತ್ತಿನ ದಿನ ಹೊರಟು ಹೋಗಿರುವುದು ಅಂತ. ಸೊ ಗ್ರಾಮೀಣ ಆರ್ಥಿಕತೆ, ಗಾಂಧಿ ಮಾತನಾಡುವಾಗ ಕೂಡ ಗ್ರಾಮೀಣ ಆರ್ಥಿಕತೆಯ ಬಗ್ಗೆ, ಗಾಂಧಿ ಪ್ರೇರಿತವಾದ ಆರ್ಥಿಕತೆ ಭಾಳ ಮುಖ್ಯವಾದ ಅಂಶ ಆಗಿತ್ತು. ಇವತ್ತು ಪ್ರತಿ ಗ್ರಾಮಗಳು ಕೂಡ ತಮ್ಮ ಸ್ವಾವಲಂಬನೆಯನ್ನು ಕಳೆದುಕೊಂಡಿವೆ. ಸೊ ಏನು ಪ್ರಸನ್ನ, ಈ ಹೊಸ ಹೋರಾಟ ಏನು ಪ್ರಾರಂಭ ಮಾಡಿ ಅದು ಗ್ರಾಮೀಣ ಪ್ರದೇಶವನ್ನು ಸ್ವಾವಲಂಬನೆ ಹತ್ತಿರ ತಗೊಂಡು ಹೋಗುತ್ತಾ? ಆ ಸ್ವಾವಲಂಬನೆಯತ್ತ ಹೋಗೋದು ಹೇಗೆ? ಆ ಮೂಲಕ ಗ್ರಾಮೀಣ ಆರ್ಥಿಕತೆಯನ್ನು ನೀವು ಬಲಪಡಿಸದೇನೆ ನಗರ ಪ್ರದೇಶದಲ್ಲಿರುವ ಜನ ಗ್ರಾಮೀಣ ಪ್ರದೇಶಕ್ಕೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಆರ್ಥಿಕತೆ ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತೆ. ಸೊ ಯಾವಾಗ ಗ್ರಾಮೀಣ ಆರ್ಥಿಕತೆ ಪ್ರಬಲವಾಗುತ್ತೆ, ಆಗ ಅಲ್ಲಿ ಅಭಿವೃದ್ಧಿ ಕೆಲಸಗಳು ನಡೆಯೋಕ್ಕೆ ಸಾಧ್ಯ, ರಸ್ತೆ ಆಗೋದಕ್ಕೆ ಸಾಧ್ಯ, ಕುಡಿಯೋ ನೀರಾಗೋದಕ್ಕೆ ಸಾಧ್ಯ. ಇಂಥ ಸಮಸ್ಯೆಗಳು ಕೂಡ ಇದೆ. ಅದ್ರ ಬಗ್ಗೆ ಚರ್ಚೆ ಮಾಡ್ತೇವೆ ಒಂದು ವಿರಾಮದ ನಂತರ. ಪ್ರಿಯ ವೀಕ್ಷಕರೇ, ವಿರಾಮದ ನಂತರ ಪ್ರಸನ್ನ ಅವರ ಜೊತೆಗಿನ 1-to-1 ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ತಮಗೆ ಮತ್ತೊಮ್ಮೆ ಸ್ವಾಗತ. ಸರ್, ತಮ್ಮ ಹೋರಾಟದಲ್ಲಿ ಈಗ ತಾವು ಚರಕ ಹೋರಾಟ ಮಾಡಿದರೆ ಅದು ಯಶಸ್ವಿ ಹೋರಾಟ ಅಂತ ನಾನು ನಂಬಿದ್ದೇನೆ. ಆ ಎಕ್ಸ್ಪೆರಿಮೆಂಟ್ ಇದೆ. ಆ ಪ್ರದೇಶದ ಗ್ರಾಮೀಣ ಮಹಿಳೆಯರಿಗೆ ತಾವು ಬದುಕನ್ನು ಕೊಟ್ಟರೆ, ವಿಸ್ತರಿಸ್ತೀರಿ. ಅದರಂತೆ ತಮ್ಮ ಎಲ್ಲ ಹೋರಾಟಗಳು, ಬದನವಾಳುವ ಹೋರಾಟ ಮಾಡಿದರೆ ಅದರ ಯಶಸ್ಸು ಏನು ನನಗೆ ಗೊತ್ತಿಲ್ಲ. ಬಟ್ ಸ್ಪ್ರೆಡ್ ಯಾಕೆ ಆಗ್ತಿಲ್ಲ? ಬೇರೆಯವರು ನಿಮ್ಮ ಎಕ್ಸ್ಪೆರಿಮೆಂಟನ್ನು ಯಾಕೆ, ಈ ಚರಕದಂಥದ್ದು ಇನ್ನೆಲ್ಲೋ ಆಗಿದ್ರೆ ಇನ್ನೊಂದಿಷ್ಟು ಗ್ರಾಮೀಣ ಪ್ರದೇಶದಲ್ಲಿ ಸ್ಪ್ರೆಡ್ ಮಾಡ್ತಾ ಇಲ್ಲ ನಾವು. ಯಾಕೆ ಸ್ಪ್ರೆಡ್ ಮಾಡ್ತಾ ಇಲ್ಲ ಅಂತಂದರೆ, ಚರಕ ಒಂದು ಮಾದರಿ. ಆ ಮಾದರಿಯನ್ನು ಸಿದ್ಧಗೊಳಿಸಬೇಕಾಗಿತ್ತು. ಮಾದರಿಯನ್ನು ಅವಸರದಲ್ಲಿ ಸಿದ್ಧಗೊಳಿಸೋದಕ್ಕೆ ಸಾಧ್ಯ ಇರಲಿಲ್ಲ. ಚರಕ ಯಾವತ್ತೂ ಯಶಸ್ವಿ ಸಂಸ್ಥೆ. ಹೌದು. ಆ ಯಶಸ್ಸನ್ನು ಬಹಳ ಬೇಗ ದೊಡ್ಡದಾಗಿ ಈ ಎಲ್ಲ ಕಾರ್ಪೊರೇಟ್ ಸಂಸ್ಥೆಗಳು ಬಳಿ ಹಾಗೆ ಬೆಳೆಸ್ಬಿಡಿ ಅಂತ ಅನೇಕರು ನನ್ನ ಮೇಲೆ ಬಲವಂತ ಹೇರಿದರು. ನಾನೇನು ಹೇಳಿದೆ ಅಂದರೆ, ಈ ಮಾದರಿ ಯಾವತ್ತು ಸಿದ್ಧಾಂತ ನನಗನ್ಸುತ್ತೆ ಅಂತಂದರೆ, ಗ್ರಾಮೀಣ ಮಹಿಳೆಯರೇ ಚರಕವನ್ನು ಸಂಪೂರ್ಣವಾಗಿ ನಡೆಸಲಿಕ್ಕೆ ಆಗುವ ದಿವಸ ಅದು ಮಾದರಿ ಸಿದ್ಧ ಆಗುತ್ತೆ ಅಂತ. ಈಗ ನಾನು ಪೇಟೆಯಿಂದ ಹೋಗಿ ಅವ್ರಿಗೆ ಹೇಳ್ಕೊಡ್ತಾ ಇದ್ದೀನಿ.
ನನ್ನಂಥ ಅನೇಕರು ನಮ್ಮ ಟ್ರಸ್ಟಿಗಳು ಅವರೆಲ್ಲ ಅಲ್ಲಿ ಹೋಗಿ ಅವರಿಗೆ ಹೇಳ್ಕೊಟ್ಟಿದ್ದಾರೆ ಡಿಸೈನ್ ಬಗ್ಗೆ ಇನ್ನೊಂದ್ರ ಬಗ್ಗೆ. ಇವತ್ತು ಚರಕ 99% ಸ್ವತಂತ್ರವಾಗಿ ನಡೀತಾ ಇದೆ. ಆ ಗ್ರಾಮೀಣ ಹೆಣ್ಮಕ್ಳೇ ನಡೆಸ್ತಾ ಇದ್ದಾರೆ. ಈಗ ನನಗೆ ನಿಧಾನವಾಗಿ ಅನ್ನಿಸ್ತಾ ಇದೆ ಚರಕ ಒಂದು ಮಾದರಿಯಾಗಿ ಸಿದ್ಧ ಆಗಿದೆ. ಅಲ್ಲ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇಂಥ ಎಕ್ಸ್ಪೀರಿಯನ್ಸ್ ಬೇರೆಯವರು ಮಾಡಿದ್ರೆ ಬೇರೆ ಬೇರೆ ಜಿಲ್ಲೆಗಳಿಂದ ಹಳ್ಳಿ ಹೆಣ್ಮಕ್ಳು ಮತ್ತು ಹಳ್ಳಿಯ ಗ್ರಾಮಸ್ಥರು ಇಲ್ಲಿಗೆ ಬರ್ತಾ ಇದ್ದಾರೆ. ಬಂದು ನಮ್ಮ ಊರಲ್ಲಿ ಚರಕ ಮಾಡಿ ಅಂತ ಕೇಳ್ತಾರೆ. ನಾವೇನು ಹೇಳ್ತೀವಿ ಅಂತಂದರೆ, ನೋಡಿ ನಾನು ಬಂದು ನಿಮ್ಮೂರಲ್ಲಿ ಚರಕ ಮಾಡೋಕ್ಕಾಗಲ್ಲ, ನೀವೇ ಮಾಡಿ, ಅದಕ್ಕೆ ಬೇಕು ಅಂದರೆ ಇಲ್ಲಿ ಬಂದಿರಿ. ಅದಕ್ಕೆ ನಾವು ಚರಕದ ಒಟ್ಟಿಗೆ ಶ್ರಮಜೀವಿ ಆಶ್ರಮ ಅನ್ನುವ ಒಂದು ತರಬೇತಿ ಆಶ್ರಮವನ್ನು ಸ್ಥಾಪನೆ ಮಾಡಿದ್ದೇವೆ. ಅಲ್ಲಿ ಆ ಬಂದವರಿಗೆ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಇದೆ. ಅವರು ಈ ಚರಕವನ್ನು ನೋಡ್ಲಿಕ್ಕೆ ಸಾಧ್ಯ ಇದೆ. ಆ ಹೆಣ್ಮಕ್ಳು ಈ ಹೆಣ್ಮಕ್ಳ ಜೊತೆಗೆ, ಆ ಗ್ರಾಮಸ್ಥರು ಈ ಗ್ರಾಮಸ್ಥರ ಜೊತೆಗೆ ಕಲೆತು ತಮ್ಮ ಕಷ್ಟ ಸುಖ ಹಂಚ್ಕೊಳ್ಳಿಕ್ಕೆ, ತಂತ್ರಜ್ಞಾನವನ್ನು ಹಂಚ್ಕೊಳ್ಳಿಕ್ಕೆ, ತರಬೇತಿ ಪಡೆಯೋದಕ್ಕೆ ಇವತ್ತು ಸಾಧ್ಯತೆಯನ್ನು ಮಾಡಿದ್ದೇವೆ. ಈಗ ಚರಕ ಅದು ಹೇಗೆ ಬೆಳೀತದೋ ಹಾಗೆ ಬೆಳೀಲಿ ಅಂತ ನಾನು ಅದನ್ನು ಬಿಟ್ಟಿದ್ದೇನೆ. ಆದರೆ ಈ 25-30 ವರ್ಷ ಅದನ್ನು ಬೆಳೆಸಿದ್ರೆ ಒಂದು ಉದ್ದಿಮೆಯಾಗಿ ಅದು ಬೆಳೀತಿತ್ತೆ ಹೊರತು ಚಳುವಳಿಯಾಗಿ ಬೆಳೀತಿದೆ. ಚಳುವಳಿಯಾಗಿ ಬೆಳೀತಿದೆ. ಎಸ್, ಐ ಅಗ್ರಿ. ಅದರ ಜೊತೆಗೆ ತಾವು ಈ ಕೈಮಗ್ಗದ್ದು ಇವತ್ತು ಕೂಡ ಕೈಮಗ್ಗ ಬಂತು, ನಂತರ ಪವರ್ಲೂಮ್ ಬಂತು, ಕೈಮಗ್ಗದ ಬಗ್ಗೆ ತಾವು ಸತತ ಹೋರಾಟಗಳನ್ನು ಮಾಡ್ತಾ ಬಂದ್ರಿ. ಆದರೂ ಮೂಲಭೂತವಾಗಿ ಇವನ್ ತಾವು ಬೆಂಗಳೂರಿನಲ್ಲೂ ಬಂದು ಇದನ್ನೆಲ್ಲ ಮಾಡಿ, ಬಟ್ ಯಾವ ರೀತಿ ರಿಸ್ಪಾನ್ಸು ಸಿಗಬೇಕಾಗಿತ್ತು ಕೈಮಗ್ಗದ ಬಗ್ಗೆ? ಇಲ್ಲ, ರೆಸ್ಪಾನ್ಸ್ ಸಿಕ್ಕಿದೆ. ನೋಡಿ, ಚರಕದ ಸೋದರ ಸಂಸ್ಥೆ ದೇಸಿ. ಈ ದೇಸಿ ಸಂಸ್ಥೆ ಒಂದು ಸ್ವಂತ ಕಾಲ ಮೇಲೆ ನಿಂತಿರುವ ಉದ್ದಿಮೆ. ಇದರ ಬೆಳವಣಿಗೆ ನಾರಾಯಣ ಮೂರ್ತಿಯವರ ಇನ್ಫೋಸಿಸ್ ಇರಲಿ ಅಥವಾ ಅಜೀಂ ಪ್ರೇಮ್ಜಿಯವರ ವಿಪ್ರೋ ಇರಲಿ, ಅಷ್ಟೇ ಬೆಳವಣಿಗೆಯನ್ನು ತೋರಿಸ್ತಿರುವ ಒಂದು ಸಣ್ಣ ಸಂಸ್ಥೆ. ನಾನು ಈ ಮಾತನ್ನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಗ್ರಾಮೀಣ ಉತ್ಪಾದನೆಯನ್ನು ಕೂಡ ನೀವು ಯಶಸ್ವಿಯಾಗಿ ನಿರ್ವಹಿಸೋದಕ್ಕೆ ಸಾಧ್ಯ ಇದೆ ಅನ್ನೋದು ದೇಸಿ ತೋರಿಸ್ಕೊಟ್ಟು. ಹೌದು, ಇದಕ್ಕೆ ಸರ್ಕಾರ ಭಿಕ್ಷೆ ನೀಡಬೇಕಾದ ಅಗತ್ಯ ಇಲ್ಲ. ಸರ್ಕಾರ ಮಾಡಬೇಕಾದ್ದೇನು ಅಂದರೆ ಅದಕ್ಕೆ ಟ್ಯಾಕ್ಸ್ ಹಾಕಬೇಡಿ. ಅದಕ್ಕೆ ಮಾರುಕಟ್ಟೆಯಲ್ಲಿ ಒಂದು ಸಮಾನವಾದ ಕಾಂಪಿಟೇಟಿವ್ ಸ್ಪಿರಿಟನ್ನು ಒದಗಿಸಿ ನಡೀತದೆ. ಅದು ನಾವು ಮಾಡ್ತಿರೋದೇನು ಅಂತಂದರೆ ಅದನ್ನು ಮಾಡ್ತಾ ಇಲ್ಲ, ಭಿಕ್ಷೆ ಕೊಡ್ತಾ ಇದ್ದೀವಿ. ಪೇಪರ್ನಲ್ಲಿ ಹೇಳ್ಕೊತೀವಿ, ನಾವು ಅವ್ರಿಗೆ ಅಷ್ಟು ಭಿಕ್ಷೆ ಕೊಟ್ವಿ, ನಾವು ಇವ್ರಿಗೆ ಇದನ್ನು ಕೊಟ್ವಿ, ಅವ್ರಿಗೆ ಕಂಪ್ಯೂಟರ್ ಕೊಟ್ವಿ, ಇವ್ರಿಗೆ ಟಿ ವಿ ಕೊಟ್ವಿ, ಸೈಕಲ್ ಕೊಟ್ವಿ ಅಂತ. ಗ್ರಾಮೀಣ ಪ್ರದೇಶವನ್ನು ನೀವು ಹಾಗೆ ಮಾಡಿ ಹಾಳು ಮಾಡ್ತಾ ಇದ್ದೀರಿ. ಗ್ರಾಮೀಣ ಬಡವನಿಗೆ ಇವತ್ತಿಗೂ ಕೂಡ ಅವನದ್ದೇ ಆದ ಒಂದು ಕ್ಷಮತೆ ಇದೆ. ಅದನ್ನು ಉದ್ದೀಪನಗೊಳಿಸಿ, ಅವರಲ್ಲಿರುವ ಉದ್ಯಮಶೀಲತೆಯನ್ನು ಮೇಲಕ್ಕೆ ತನ್ನಿ. ಅದಕ್ಕೆ ಬೇಕಾದ ಕೆಲವು ತರಬೇತಿಗಳನ್ನು ಅವ್ರಿಗೆ ಕೊಡಿ, ಅವರಿಗೆ ಒಂದು ಧೈರ್ಯ ಕೊಡಿ ಅಂತ ನಾವು ಇವತ್ತು. ಬಟ್ ಬಹುತೇಕ ಸರ್ಕಾರಗಳಿಗೆ ಈ ಭಿಕ್ಷೆ ನೀಡುವ ಅಹಂಕಾರ ಇದೆಯಲ್ಲ, ಒಂದು ಅಹಂಕಾರ, ನಾನು ಇವರಿಗೆ ಕೊಟ್ಟಿದ್ದೇನೆ ಅನ್ನೋದು, ಅದರ ಲಾಭ ನಷ್ಟದ ಬಗ್ಗೆ ಆಲೋಚನೆ. ಇದು ಸರ್ಕಾರಗಳ ಅಂದರೆ ರಾಜಕಾರಣಿಗಳ ಅಹಂಕಾರ ಅಂತ ನಾನು ಹೇಳೋದಿಲ್ಲ. ರಾಜಕಾರಣಿಗಳು ನಮ್ಮಷ್ಟೇ ಪ್ರಾಮಾಣಿಕರು ಅಥವಾ ಅಪ್ರಾಮಾಣಿಕರು. ಇದು ಏನು ಅಂತಂದರೆ ಕೇವಲ ಆರ್ಥಿಕ ನೀತಿಯಿಂದ ಹೊರಟ್ರೆ ಆಗುವಂಥ ಅನಾಹುತ. ಯಾಕೆಂದರೆ ಆರ್ಥಿಕ ನೀತಿ ಮಾತ್ರ ನಮ್ಮ ಎಲ್ಲ ನೀತಿ ಅಂತ ಅಂದ್ಕೊಂಡ್ಬಿಟ್ಟಾಗ ಏನಾಗುತ್ತೆ ಅಂತಂದರೆ, ಆರ್ಥಿಕವಾಗಿ ಮಾತ್ರ ನೀವು ಕೊಡೋದಕ್ಕೆ ಸಾಧ್ಯ. ಸಾಮಾಜಿಕ ಬದಲಾವಣೆ ತರಬೇಕು ಅಂತಂದರೆ ಎಲ್ಲರಿಗೂ ನಾನು ದುಡ್ಡು ಕೊಡಬೇಕು, ಇದಲ್ಲ. ಒಂದು ಸಮಾಜ ಆರೋಗ್ಯಕರವಾಗಿ ಉಳಿಬೇಕು ಅಂತಂದರೆ ಆರ್ಥಿಕತೆಯ ಜೊತೆಗೆ ಅದರ ಸಾಮಾಜಿಕತೆ ಮತ್ತು ಸಾಂಸ್ಕೃತಿಕತೆ ಎಲ್ಲವೂ ಇರುತ್ತೆ. ಇವೆಲ್ಲವನ್ನೂ ಪರಿಗಣಿಸಿದ ರಾಜಕಾರಣ ಮಾತ್ರ ಒಂದು ಜನಪರವಾದ ರಾಜಕಾರಣ ಆಗೋಕ್ಕೆ ಸಾಧ್ಯ. ಬಟ್ ಇವತ್ತಿನ ರಾಜಕಾರಣ ಬಹುಮಟ್ಟಿಗೆ ಕಾರ್ಪೊರೇಟ್ ವರ್ಡ್ಗಳ ನಿಯಂತ್ರಣದಲ್ಲಿದೆ, ಅಂತಾರಾಷ್ಟ್ರೀಯ ಕಂಪನಿಗಳ ನಿಯಂತ್ರಣದಲ್ಲಿದೆ. ಇವತ್ತು ರಾಜಕಾರಣನೇ ಆಗಿದೆ. ನೀವು ಮಾಧ್ಯಮದಿಂದ ಪ್ರಾರಂಭವಾಗಿ, ನೀವು ಮಾಧ್ಯಮ ಯಾರ ನಿಯಂತ್ರಣದಲ್ಲಿದೆ ಅನ್ನೋದು ಗೊತ್ತಿದೆ, ಅವರ ಆಲೋಚನಾ ಕ್ರಮ ನಮಗೆಲ್ಲ ಗೊತ್ತಿದೆ. ಸೊ ಇಂಥ ಸಿಚುವೇಶನ್ ನಾವು ಮಾತಾಡಿದ್ವಿ, ಗ್ರಾಮೀಣ ಸ್ವಾವಲಂಬನೆ ಎತ್ತ ಹೆಜ್ಜೆ ಇಡಬೇಕು ಅನ್ನೋದು. ಎಸ್, ಅದು ತಮ್ಮ ಕನಸು ಕೂಡ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಪೈಪೋಟಿ ಇದೆಯಲ್ಲ, ಅತಿ ಬಲಿಷ್ಠವಾಗಿರುವ ಕಾರ್ಪೊರೇಟ್ ಜಗತ್ತು, ರಾಜಕಾರಣವನ್ನು ನಿಯಂತ್ರಿಸ್ತಾ ಇರುವಂಥ ಕಾರ್ಪೊರೇಟ್ ಜಗತ್ತು ಒಂದು ಕಡೆ ಇದೆ. ಅದರ ನಡುವೆ ಈ ಗಾಂಧಿ ಪ್ರಣೀತವಾದ ಆರ್ಥಿಕತೆ, ಈ ಹೋರಾಟ, ಈ ಸಂಘರ್ಷ, ಇದನ್ನು ಎದುರಿಸುವ ಬಗೆ ಯಾವುದು? ನೋಡಿ, ಇವತ್ತಿನ ಸಂದರ್ಭ ಎಂಥದ್ದು ಅಂತಂದರೆ, ಒಂದೊಮ್ಮೆ ನಾನೇ ಸಿದ್ದರಾಮಯ್ಯನವರ ಯಡಿಯೂರಪ್ಪನವ್ರ ಜಾಗದಲ್ಲಿ ಕೂತಿದ್ರೆ ತುಂಬ ಬದಲಾದ ವ್ಯವಸ್ಥೆ ಮಾಡೋದಕ್ಕೆ ನನಗೂ ಸಾಧ್ಯ ಇರ್ತಿರಲಿಲ್ಲ. ಅದಕ್ಕೆ ಗಾಂಧೀಜಿ ನೆಹರು ಕೈಯಲ್ಲಿ ಅಧಿಕಾರ ಕೊಟ್ಟು
ತಾನು ದೂರ ಉಳಿದದ್ದು. ಅಂದರೆ ಗಾಂಧೀಜಿ ಗೊತ್ತಿತ್ತು. ಗಾಂಧೀಜಿ ನಮ್ಮ ಮೊದಲ ಸ್ವಾತಂತ್ರ್ಯ ದಿನಾಚರಣೆಯ ರಾತ್ರಿ ದೆಹಲಿಯಲ್ಲಿರಲಿಲ್ಲ, ಕಲ್ಕತ್ತೆಯಲ್ಲಿದ್ದರು. ಕಲ್ಕತ್ತೆಯಲ್ಲಿ ಉಪವಾಸ ಮಾಡ್ತಾಯಿದ್ರು. ಅದು ಯಾವ ಪ್ರಾಯಶ್ಚಿತ್ಯ ಮಾಡ್ಕೊಳ್ತಾ ಇದ್ರು, ಯಾವುದಕ್ಕಾಗಿ ಪ್ರಾಯಶ್ಚಿತ್ತ ಮಾಡ್ಕೊಳ್ತಿದ್ರು ಅಂತಂದರೆ ಹಿಂದೂಗಳು ಮುಸಲ್ಮಾನರನ್ನ ಕೊಲ್ತಿದ್ರು, ಅದಕ್ಕೆ ಪ್ರಾಯಶ್ಚಿತ್ಯ ಮಾಡ್ಕೊಳ್ತಿದ್ರು. ಅವರಿಗೆ ಸ್ಪಷ್ಟವಾಗಿ ಗೊತ್ತಿತ್ತು, ತಕ್ಷಣದಲ್ಲಿ ರಾಜಕಾರಣದ ಮೂಲಕ ಬದಲಾವಣೆ ತರಲಾರೆನಾರು ನಾನು ಅನ್ನೋದು ಗೊತ್ತಿತ್ತು ಅವರಿಗೆ. ಇವತ್ತು ಬಂದಿರೋ ಸಮಸ್ಯೆ ಅದೇನೇನೆ. ಅದಕ್ಕೆ ನನಗೆ ರಾಜಕಾರಣಿಗಳನ್ನು ಬೈಯೋದಕ್ಕೂ ಇಷ್ಟ ಇಲ್ಲ, ಅಥವಾ ರಾಜಕಾರಣವೇ ಎಲ್ಲ ಅಂತ ಅಂದ್ಕೊಂಡ್ಬಿಟ್ಟು ನಾನೊಂದು ರಾಜಕೀಯ ಪಕ್ಷ ಮಾಡ್ತೇನೆ ಅದರಿಂದ ಎಲ್ಲ ಬದಲಾಗತ್ತೆ ಅಂತ ಅಂದ್ಕೊಳ್ಳೋಕ್ಕೂ ನಾನು ಸಿದ್ಧ ಇಲ್ಲ. ಇವತ್ತು ರಚನಾತ್ಮಕ ಚಳುವಳಿಗಳ ಅಗತ್ಯವಿರುವ ಕಾಲ. ಈ ದೇಶದಲ್ಲಿ ರಚನಾತ್ಮಕ ಚಳುವಳಿಗಳು ನಡೀತಾ ಇದೆ, ಅವುಗಳನ್ನು ಬೆಂಬಲಿಸಬೇಕಾಗಿದೆ, ಅವುಗಳಿಗೆ ಪೋಷಣೆ ನೀಡಬೇಕಾಗಿದೆ, ಅವುಗಳತ್ತ ನಾವು ನಗರದ ಯುವತಿಯರನ್ನ ಕಳಿಸ್ಬೇಕಾಗಿದೆ. ರಚನಾತ್ಮಕ ಚಳುವಳಿಯ ಮೂಲಕ ಒಂದು ಹೊಸ ಸಮಾಜ ಬಂದಾಗ ಅದು ಹೊಸ ರಾಜಕೀಯವನ್ನು ತರುತ್ತೆ. ಬಟ್ ಈ ರಾಜಕೀಯ ಏನಾಗಿರುತ್ತೆ? ರಚನಾತ್ಮಕ ಚಳುವಳಿಯ ಮೂಲಕ ಬರುವ ರಾಜಕೀಯ ಏನಾಗಿರುತ್ತೆ ಗೊತ್ತಿಲ್ಲ, ಗೊತ್ತಿರಬೇಕಾದ ಅಗತ್ಯ ಇಲ್ಲ. ಅದು ಯಾವುದಾಗಿರುತ್ತೆ? BJP ಆಗಿರುತ್ತಾ, ಕಾಂಗ್ರೆಸ್ ಆಗಿರುತ್ತಾ, ಕಮ್ಯುನಿಸ್ಟ್ರಾಗಿರ್ತಾರ? ಆ ರೀತಿಯ ಚರ್ಚೆಯ ಅಗತ್ಯವೇ ಇಲ್ಲ. ಹೊಸ ರಾಜಕೀಯ ಬರುತ್ತೆ ಅದು. ಬಟ್ ಬಹುತೇಕ ರಾಜಕೀಯ ಪಕ್ಷಗಳು ಇದು ಮಾಸ್ ಬೇಸ್ಡ್ ಪಾರ್ಟೀಸ್ ಅಲ್ಲಿ ಇನ್ನೊಂದಲ್ಲಿ ಅಥವಾ ಕೇಡರ್ ಬೇಸ್ಡ್ ಪಾರ್ಟೀಸ್ ಇಂಡಿಯಾದಲ್ಲಿ ಅವು ಚಳವಳಿಗಳಿಂದ ದೂರವಾದದ್ದು. ಅವ್ರಿಗೊಂದು ಚಳವಳಿಯ ಹಿನ್ನೆಲೆ ಇಲ್ಲ, ಚಳವಳಿಯನ್ನು ಬೆಳೆಸಬೇಕು ಅನ್ನುವ ಮನಸ್ಥಿತಿ ಇಲ್ಲ. ರಾಜಕಾರಣ ಇಡೀ ತನ್ನ ರೂಪವನ್ನು ಬದಲಿಸ್ಕೊಂಡ ಕಾಲಘಟ್ಟ ಇದು. ನೋಡಿ, ಕಾಂಗ್ರೆಸ್ಸಿಗೆ ಶಕ್ತಿ ಬಂದದ್ದು ಯಾಕೆ ಅಂದರೆ 47ರ ತನಕ ಪ್ರತಿಯೊಬ್ಬ ಕಾಂಗ್ರೆಸ್ಸಿಗನೂ ಮಾಡಿದ ರಚನಾತ್ಮಕ ಚಳುವಳಿಯ ಮೂಲಕ ಶಕ್ತಿ ಬಂತು. ಅದು JP ಇರಲಿ, ವಿನೋಬಾ ಇರಲಿ, ಅಥವಾ ಸಾವಿರಾರು ಲಕ್ಷಾಂತರ ಕಾರ್ಯಕರ್ತರು ಮಾಡಿದ ರಚನಾತ್ಮಕ ಚಳುವಳಿಗಳ ಮೂಲಕ, ಖಾದಿ ಸಂಸ್ಥೆಗಳ ಮೂಲಕ, ಕುಷ್ಠರೋಗಿಗಳ ಸೇವೆ ಸಂಸ್ಥೆಗಳ ಮೂಲಕ, ಶಾಲೆ ಕಟ್ಟೋದ್ರ ಮೂಲಕ, ನ್ಯಾಷನಲ್ ಕಾಲೇಜ್ ಕಟ್ಟೋದ್ರ ಮೂಲಕ, ನ್ಯಾಷನಲ್ ಹೈಸ್ಕೂಲ್ ದೇಶಿ ವಿದ್ಯಾಶಾಲೆ ಕಟ್ಟೋದ್ರ ಮೂಲಕ ಮಾಡಿದ ರಚನಾತ್ಮಕ ಚಳುವಳಿಯ ಪುಣ್ಯ ಫಲದಿಂದ ಅದು ಅಧಿಕಾರಕ್ಕೆ ಬಂತು ಮತ್ತು ಅಧಿಕಾರದಲ್ಲಿ ಉಳಿತು. BJP ಕೂಡ ಅಧಿಕಾರಕ್ಕೆ ಬಂದದ್ದು ಹೇಗೆ ಅಂತಂದರೆ RSS ಅನ್ನುವ ಸಂಸ್ಥೆ ಮಾಡಿದ ರಚನಾತ್ಮಕ ಕೆಲಸದ ಮೂಲಕ ಇವತ್ತು ಅವರು ಅಧಿಕಾರಕ್ಕೆ ಬಂದಿದ್ದಾರೆ. ಇವತ್ತು ಅವರೂ ಮರ್ತಿದ್ದಾರೆ, ಇವರು ಮರೆಯೋದಕ್ಕೆ ಶುರು ಮಾಡಿದ್ದಾರೆ. ಇವರೆಲ್ಲರೂ ಕೂಡ ರಾಜಕಾರಣಕ್ಕಾಗಿ ಯಾವ ತಪ್ಪನ್ನು ಮಾಡಿದರೂ ಅದನ್ನು ನಾನು ಕ್ಷಮಿಸ್ಬಿಡ್ತೇನೆ. ರಾಜಕಾರಣಕ್ಕಾಗಿ ಹಣ ಮಾಡಿದ್ರೆ ಅದು ತಪ್ಪಲ್ಲ, ಯಾಕೆಂತಂದರೆ ಪಾರ್ಟಿಗೆ ಬೇಕು. ರಾಜಕಾರಣಕ್ಕಾಗಿ ಭ್ರಷ್ಟತೆ ಮಾಡಿದ್ರೆ ತಪ್ಪಲ್ಲ. ಇದು ನಾವು ಗಂಭೀರವಾಗಿ ಗಮನಿಸಬೇಕಾದ ಸಂಗತಿ. ಅದರಿಂದ ನಾವೆಲ್ಲರೂ ನಮಗಿಷ್ಟ ಇರಲಿ ಬಿಡಲಿ ವಾಪಸ್ ಹೋಗಬೇಕಾಗಿರೋದು ರಚನಾತ್ಮಕ ಕೆಲಸಕ್ಕೆ. ಎಸ್, ಒಂದು ವಿರಾಮ ತಗೋಣ. ಬ್ಯೂಟಿಫುಲ್. ಪ್ರಸನ್ನ ಭಾಳ ಅದ್ಭುತವಾಗಿ ಹೇಳಿದ್ರು. ಏನು ಅಂತಂದರೆ ಒಂದು ರಚನಾತ್ಮಕವಾದ ಚಳವಳಿ ಇವತ್ತಿನ ಅಗತ್ಯ ಅಂತ. ನಾನೊಂದು ವಿರಾಮದ ನಂತರ ಕೊನೆಯ ಒಂದು 5 ನಿಮಿಷ 10 ನಿಮಿಷಗಳ ಚರ್ಚೆ ಇರುತ್ತೆ. ಒಂದು ಕೊನೆಯ ವಿರಾಮ. ಎಸ್, ಪ್ರಿಯ ವೀಕ್ಷಕರ, ವಿರಾಮದ ನಂತರ ಪ್ರಸನ್ನ ಅವರ ಜೊತೆಗಿನ ಈ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಎಸ್, ಈಗ ತಾವೊಂದು ಚಳವಳಿ ಮಾಡ್ತೀವಿ. ಯಾವ ರಾಜಕೀಯ ಪಕ್ಷಗಳು ಆ ರೀತಿ ಯೋಚನೆ ಮಾಡಲ್ಲ. ನೀವು ಮಾಡುವ ರಚನಾತ್ಮಕ ಹೋರಾಟಕ್ಕೆ ಬೆಂಬಲನೇ ಕೊಡಲ್ಲ. ಅದು ಈ ರಾಜಕೀಯ ಪಕ್ಷಗಳು ಮತ್ತು ಇಂಥ ಹೋರಾಟದ ನಡುವೆ ಎಲ್ಲ ಒಂದು ಗ್ಯಾಪ್ ಕ್ರಿಯೇಟ್ ಆಗಿದೆ ಅಂತ ಅನ್ಸುತ್ತೆ. ಗ್ಯಾಪ್ ಕ್ರಿಯೇಟ್ ಆಗಿಲ್ಲ, ಕ್ರಿಯೇಟ್ ಮಾಡಬೇಕಾಗಿದೆ. ನಾವು ವಿಪರೀತ ಸಿದ್ದರಾಮಯ್ಯನವ್ರ ಕಡೆಗೆ, ಯಡಿಯೂರಪ್ಪನವ್ರ ಕಡೆಗೆ ಮುಖ ಮಾಡದೆ ನಮ್ಮ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಸಮಾಜದ ಕೆಲಸ, ಸಮಾಜ ಕಟ್ಟುವ ಕೆಲಸ. ನಾವೀಗ ಕೈಗೊಂಡಿರುವ ಚಳುವಳಿ ಇದೆಯಲ್ಲ, ಕೈ ಉತ್ಪನ್ನಗಳನ್ನು ಕರಮುಕ್ತಗೊಳಿಸಿ ಅನ್ನುವ ಚಳುವಳಿಯ ಸಲುವಾಗಿ ನಾನು ಸಿದ್ದರಾಮಯ್ಯನವ್ರ ಹತ್ರನೂ ಹೋಗ್ತೇನೆ, ಯಡಿಯೂರಪ್ಪನವ್ರ ಹತ್ರ ಹೋಗ್ತೇನೆ. ಅವರಿಗೆ ಹೇಳ್ತೇನೆ, ನಿಮ್ಮ ವಿಧಾನಸಭೆಗಳಲ್ಲಿ ನೀವು ಈ ಬಗ್ಗೆ ಒಂದು ಠರಾವು ಮಂಡಿಸಿ, ಕೇಂದ್ರ ಸರ್ಕಾರಕ್ಕೆ ಹೇಳಿ, ಈ ಕೈ ಉತ್ಪನ್ನಗಳ ಮೇಲೆ, ಖಾದಿಯ ಮೇಲೆ, ಕೈಮಗ್ಗದ ಮೇಲೆ, ಕುಶಲಕರ್ಮದ ವಸ್ತುಗಳ ಮೇಲೆ ಕರವನ್ನು ವಿಧಿಸುವುದು ಪಾಪ ಅಂತ ನೀವು ಹೇಳಿ. ನಿಮ್ಮ ಮಾತನ್ನು ಅವ್ರು ಕೇಳ್ತಾರೆ ಅನ್ನೋ ಮಾತನ್ನು ಹೇಳ್ತೀವಿ. ಅಷ್ಟರ ಮಟ್ಟಿಗೆ ನಂಗೆ ರಾಜಕಾರಣ ಹೋರಾಟ ಯಾವಾಗ ಪ್ರಾರಂಭ ಆಗುತ್ತೆ? ಇದು ಹೇಗೆ ನಡಿ? ಈಗಾಗಲೇ ಆಗಿದೆ. ಈಗಾಗಲೇ ಹೈದರಾಬಾದಲ್ಲಿ ಈ ಕೆಲಸ ನಡೀತಿದೆ, ವಾರಣಾಸಿಯಲ್ಲಿ ನಡೀತಾ ಇದೆ, ದೆಹಲಿಯಲ್ಲಿ ನಡೀತಾ ಇದೆ. ನಾನು ಇಡೀ ಅನೇಕ ಕಡೆಗಳಲ್ಲಿ ಓಡಾಡ್ತಾ ಇದ್ದೀನಿ. ಮುಖ್ಯವಾಗಿ ಈ ಹೋರಾಟ
ಕರ್ನಾಟಕದಲ್ಲಿ ಆರಂಭವಾಗಬೇಕಾಗಿದೆ, ಬಹಳ ದೊಡ್ಡ ರೀತಿಯಲ್ಲಿ ಆಗಬೇಕಾಗಿದೆ. ಅದು ನಡೆಯುತ್ತೆ ಅನ್ನುವ ನಂಬಿಕೆ ಯಾವಾಗ ಪ್ರಾರಂಭ ಆಗುತ್ತೆ ಪ್ರಸಾದ್? ಈಗಾಗಲೇ ಶುರುವಾಗಿದೆ. ನಾನು ಹೇಳಿದ್ನಲ್ಲ, ನಾಳೆ ರಾಗಿ ಕಣದಲ್ಲಿ ಇದರ ಪೋಸ್ಟರ್ನ ಬಿಡುಗಡೆ ಆಗುತ್ತೆ. ಅದಾದ ನಂತರ ಈ ಕರ ನಿರಾಕರಣೆಯ ಸತ್ಯಾಗ್ರಹದ ಅಂಗವಾಗಿ ಖಾದಿ ವಸ್ತ್ರಗಳನ್ನು ಬೀದಿಗಳಲ್ಲಿ ಮಾರುವ ಮೂಲಕ ನಾವು ಸರ್ಕಾರವನ್ನು ಕೇಳ್ತೇವೆ, ಇದರ ಕರವನ್ನು ತೆಗೆದುಹಾಕಿ, ಇಲ್ಲವೇ ನಮ್ಮನ್ನು ಎಲ್ಲ ಕಡೆ ಬೇರೆ ಕಡೆಗೂ ಹರಡತ್ತೆ. ಆರಂಭದಲ್ಲಿ ಬೆಂಗಳೂರಲ್ಲಿ ಶುರುವಾಗುತ್ತೆ. ಕರವನ್ನು ಇದನ್ನು ತೆಗೀರಿ, ಇಲ್ಲ ನಮ್ಮನ್ನು ಅರೆಸ್ಟ್ ಮಾಡಿ. ಯಾಕೆಂದ್ರೆ ನಾವು ಮಾಡ್ತಿರೋದು ನಿಮ್ಮ ಕಾನೂನಿನ ಪ್ರಕಾರ ತಪ್ಪಾಗಿರೋದ್ರಿಂದ, ಇಲ್ಲ ನೀವು ನಮ್ಮನ್ನು ಬಂಧಿಸಿ, ಇಲ್ಲದೇ ಇದ್ರೆ ಕರವನ್ನು ತೆಗೆದುಹಾಕಿ ಎನ್ನುವ ಚಳುವಳಿಯನ್ನು ನಾವು ಮಾಡೋರಿದ್ದೇವೆ. ಎಸ್, ನನಗೆ ಇದರ ಜೊತೆಗೆ ಅನ್ನಿಸ್ಬೋದು, ಗಾಂಧಿ ನಮ್ಮೆಲ್ಲರಿಂದ ಮರೆಯಾಗಿದ್ದಾನ. ಗಾಂಧಿ ಅಂದರೆ ಅದು ಯಾವ ರೀತಿ, ಈಗ ನಮ್ಗೆ ಗೊತ್ತಿದೆ, ಗಾಂಧಿ ಅಂಬೇಡ್ಕರ್ ಜಗಳವನ್ನು ಎತ್ತಿಟ್ಬಿಟ್ಟು ಒಂದು ಸಮುದಾಯ ಗಾಂಧಿಯನ್ನು ತಿರಸ್ಕರಿಸುವ ಕಾಲಘಟ್ಟದಲ್ಲಿದ್ದೀವಿ. ಸೊ ದಲಿತ ಚಳವಳಿ, ದಲಿತ ಹೋರಾಟಗಾರರು ಗಾಂಧಿಯನ್ನು ಇನ್ನೊಂದು ರೀತಿ ನೋಡುವ ಕಾಲಘಟ್ಟದಲ್ಲಿದ್ದೀವಿ. ನೋಡಿ, ಅವೆಲ್ಲ ನಿಜ. ಆದರೆ ಚಾರಿತ್ರಿಕವಾಗಿ ನೋಡಿದರೆ ಪೂರ್ವ ದೇಶಗಳಲ್ಲಿ ಸರಳ ಬದುಕಿನ ಚಳುವಳಿಗಳು ಮೇಲೆದ್ದು ಬಂದವು 19ನೇ ಶತಮಾನ 20ನೇ ಶತಮಾನದಲ್ಲಿ. ಪಶ್ಚಿಮ ದೇಶಗಳಲ್ಲಿ ಸ್ವಲ್ಪ ತಡವಾಗಿ ಬಂತು, ಆದರೆ ಅದು ಪರಿಸರ ಚಳುವಳಿಯಾಗಿ ಬಂತು. ಪಶ್ಚಿಮ ದೇಶದಲ್ಲಿ ಗ್ರೀನ್ಸ್ ಮೂವ್ಮೆಂಟ್ ಅನ್ನುವಂತಹ ಹಸಿರು ರಾಜಕಾರಣ, ಹಸಿರು ಪಕ್ಷಗಳು ಬಂದವು. ಅದು ಆರಂಭದಲ್ಲಿ ಹಸಿರು ರಾಜಕಾರಣ ಅನ್ನೋದು ಮೇಲ್ವರ್ಗಗಳ ರಾಜಕಾರಣ ಆಗಿತ್ತು. ಬಡವರ ಪರವಾದ ರಾಜಕಾರಣ ನಮ್ಮ ದೇಶಗಳಲ್ಲಿ ಕೆಳವರ್ಗದ ರಾಜಕಾರಣವಾಗಿ ಶುರುವಾಗಿದ್ದು ಬಡವರ ಮೇಲ್ವರ್ಗದ ರಾಜಕಾರಣ ಆಗಿತ್ತು. ಈಗ ಇವೆರಡೂ ಒಂದು ರೀತಿಯ ಸಂಗಮವನ್ನು ಸಾಧಿಸ್ತಾ ಇದೆ. ಅದರಿಂದ ಇವತ್ತು ಯಾವುದು ಗಾಂಧಿ ರಾಜಕಾರಣ, ಯಾವುದು ಪರಿಸರವಾದಿ ರಾಜಕಾರಣ, ಯಾವ ಹೋರಾಟ ಪರಿಸರವಾದಿ ಹೋರಾಟ, ಯಾವುದು ಗಾಂಧಿವಾದಿ ಹೋರಾಟ ಅಂತ ನೀವು ವ್ಯತ್ಯಾಸ ಮಾಡಬೇಕಾದ ಅಗತ್ಯವೇ ಇಲ್ಲ. ಇದು ಒಂದು ನನಗೆ ಪ್ರಸನ್ನ ಅವರೇ, ಒಂದು ನಾನು ಗಾಂಧಿ ಪ್ರಣೀತವಾದ ಆರ್ಥಿಕ ಇವತ್ತಿನ ಗ್ಲೋಬಲೈಸೇಷನ್ ದಿನಗಳಲ್ಲಿ ಇದನ್ನು ಮತ್ತೆ ರೀಎಸ್ಟಾಬ್ಲಿಷ್ ಮಾಡೋದು ಹೇಗೆ? ಗಾಂಧಿ ಆರ್ಥಿಕತೆ ಭಾಳ ನೀವು ಹೇಳಿದಾಗ ಸರಳವಾದದ್ದಾಗಿತ್ತು. ಅದು ಗಾಂಧಿ ಭಾಳ ಇದನ್ನೆಲ್ಲ ಆಳವಾಗಿ ಯೋಚಿಸಬಲ್ಲ ಒಬ್ಬ ವ್ಯಕ್ತಿಯಾಗಿದ್ದರು. ಬಟ್ ಇವತ್ತು ಈ ಗಾಂಧಿ ಆರ್ಥಿಕತೆ ಅನ್ನೋದೇ ನಮ್ಮ ದೇಶದಿಂದಲೇ ಎಲ್ಲ ಕಡೆಯಿಂದ ಹೊರಟೋಗ್ಬಿಟ್ಟು ಗ್ಲೋಬಲೈಸ್ ಏನಿದೆ, ಜಾಗತೀಕರಣದ ಕಾಲಘಟ್ಟದಲ್ಲಿ ಬಂದು ನಿಂತಿದ್ದೀವಿ. ನಮ್ಮ ಗಣೇಶ ಕೂಡ ಚೀನಾದಿಂದ ಬರಬೇಕು. ನಾವು ಗಣೇಶನ ಪೂಜೆ ಮಾಡೋದು ಚೀನಾದಿಂದ ಬರೋದು. ಒಂದು ಗಣೇಶನ ಮೂರ್ತಿಯನ್ನು ನಾವು ಒಂದು ಆಟಿಕೆ ಸಾಮಾನು, ಮಕ್ಕಳಾಡ ಆಟಿಕೆ ಸಾಮಾನು ಚೀನಾದಿಂದ ಬರುತ್ತೆ. ಈ ಕಾಲಘಟ್ಟದಲ್ಲಿ ಗಾಂಧಿಯವರ ಆರ್ಥಿಕತೆಯ ಪುನರ್ ಪ್ರತಿಷ್ಠಾಪನೆ, ಇದು ಅದು ಹೇಗೆ ಸಾಧ್ಯ ಆಗುತ್ತೆ? ನೋಡಿ, ಇವೆಲ್ಲವೂ ಆರಂಭವಾಗೋದು ನಿಮ್ಮ ನನ್ನ ಹೃದಯದಲ್ಲಿ, ಆಮೇಲೆ ಅದು ಹೊರಗಿನ ಪ್ರಪಂಚದಲ್ಲಿ ಕಾಣಿಸುತ್ತೆ. ಇವತ್ತು ಇನ್ನೂ ತಿಪ್ಪೆ ಕಸ ಕಾಣಿಸ್ತಾ ಇದೆ ನಮ್ಮ ಸುತ್ತಲೂ. ಆ ತಿಪ್ಪೆ ಕಸ ವಾಸನೆ ಹೊಡಿತಾ ಇದೆ, ತಿಪ್ಪೆ ಕೊಳತಿದೆ. ಆದರೆ ತಿಪ್ಪೆ ಕೊಳತಾಗಲೇನೆ ಹೊಸ ಬೆಳೆ ಬರೋದು, ಹೊಸ ಹುಟ್ಟು ಬರೋದು ಸಾಧ್ಯ. ಅದರಿಂದ ನನಗೆ ತಿಪ್ಪೆ ಕಸ ಕಾಣಿಸ್ತಾ ಇಲ್ಲ, ಇವತ್ತು ಹೊಸ ಹುಟ್ಟು ಕಾಣಿಸ್ತಾ ಇದೆ. ಇದು ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ನಾನು ಹೇಳಿದ್ನಲ್ಲ, ಗಾಂಧಿವಾದಿ ಸರಳ ಬದುಕಿನ ಚಳುವಳಿ ಮತ್ತು ಪಶ್ಚಿಮದ ಪರಿಸರವಾದಿ ಚಳುವಳಿ ಇವೆರಡೂ ಸೇರಿರುವಂತಹ ಒಂದು ವಿಶಿಷ್ಟವಾದ ಕಾಲಘಟ್ಟ ಇದು. ಅದು ನನಗೆ ಬಹಳ ದೊಡ್ಡ ಸಂಗತಿಯಾಗಿ ಕಾಣಿಸ್ತಾ ಇದೆ. ಓಕೆ ಪ್ರಸನ್ನ ಅವರೇ, ತುಂಬ ಐ ಆಮ್ ಥ್ಯಾಂಕ್ಫುಲ್ ಟು ಯು. ನಿಮಗೆ ಇಲ್ಲಿವರೆಗೆ ಬಂದಿದ್ದೀರಿ, ನೀವು ಬಂದಿದ್ದಕ್ಕೆ ನಾನು ಸುದ್ದಿ ವಾಹಿನಿಯ ಪರವಾಗಿ ತುಂಬ ಕೃತಜ್ಞನಾಗಿದ್ದೀನಿ. ನಮಸ್ಕಾರ. ಎಸ್ ಪ್ರಿಯ ವೀಕ್ಷಕರೇ, ಏನು ನಾನು ಈಗಲೂ ಹೇಳ್ತೀನಿ, ಪ್ರಸನ್ನ ಅವರ ಕನಸು ಏನಿದೆ, ಆ ಕನಸಿನ ಜೊತೆಗೆ ವೈಯಕ್ತಿಕವಾಗಿ ನಾನಂತೂ ಇದ್ದೇನೆ. ಗಾಂಧಿ ಪ್ರಣೀತವಾದ ಆರ್ಥಿಕತೆ ಬರಬೇಕು ಈ ದೇಶದಲ್ಲಿ. ಸ್ವದೇಶಿ ಏನಿದೆ, ಭಾಳ ಅದ್ಭುತವಾದ ಕಲ್ಪನೆಗಳು. ಆ ಕನಸುಗಳು ಕಾಣದಿದ್ದವನು ಬದುಕಾಗಲ್ಲ. ನಾವೆಲ್ಲ ಕನಸುಗಳನ್ನ ಕಾಣಬೇಕು. ಕನಸು ಕೇವಲ ಕಾಣ್ತಾ ಇರೋದು ಮಾತ್ರ ಅಲ್ಲ, ಅದರ ಜೊತೆಗೆ ಪಯಣಿಸಬೇಕು, ಹೋರಾಟ ಮಾಡಬೇಕು, ಗುರಿ ತಲುಪಬೇಕು. ಇದಾಗಿತ್ತು ಇದು ಈ ಸಂಚಿಕೆ 1 to 1. ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬ ಅತಿಥಿಗಳ ಜೊತೆ ಭೇಟಿ ಆಗ್ತೀರಾ. ಅಲ್ಲಲ್ಲಿ ಯಾರ್ಯಾರು ಕೂಡ ಬಾಯ್.